ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕುಟುಂಬ ವ್ಲಾಗ್ಸ್‌ಗೆ ಸ್ವಾಗತ. ಆಸೆ ಸೀರಿಯಲ್‌ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ವಿಶಾಲಾಕ್ಷಿ ಈ ತಾರಾ ನನ್ ಮಗಳಲ್ಲ ಅಂತ ಹೇಳೋದ್ಮೇಲೆ ಮನೆಯವರೆಲ್ರಿಗೂ ಶಾಕ್ ಆಗಿರುತ್ತೆ. ಅದೇ ಟೈಮಲ್ಲಿ ತಾರನ್ಗೂ ಹಳೆದೆಲ್ಲ ನೆನಪಾಗೋದಕ್ಕೆ ಶುರು ಆಗತ್ತೆ. ಹಾಗೆ ಅವಳು ತಲೆ ಸುತ್ತಿ ಬಿದ್ದಾಗ ಸೂರ್ಯ ಮತ್ತೆ ಮಂಜ ಇಬ್ರು ಸೇರ್ಕೊಂಡು ಅವಳನ್ನ ಕರ್ಕೊಂಡೋಗಿ ರೂಮಲ್ಲಿ ಮಲಗಿಸ್ತಾರೆ. ಮತ್ತೆ ಶಾಂತಿ, ರಂಗನಾಥ್ ಮತ್ತೆ ಸೂರ್ಯನ್ಗೂ ಸಹ ತಾರಾ ನನ್ ಮಗಳಲ್ಲ ಅಂತ ವಿಶಾಲು ಹೇಳೋದ್ಲಲ್ಲ, ಅದು ಬೇರೆ ನದಿ ಹತ್ರ ಇವಳು ಸಿಕ್ಕಿದ್ದು ಅಂತಾನು ಹೇಳಿದ್ದು. ಇವೆಲ್ಲದನ್ನು ತಾಳೆ ಹಾಕಿ ನೋಡಿದ್ರೆ ಇವಳೆ ಯಾಕೆ ನಮ್ ತಾರ ಆಗಿರ್ಬಾರ್ದು ಅನ್ನೋ ಒಂದು ಅನುಮಾನ ಶುರು ಆಗತ್ತೆ. ಇದೆಲ್ಲದ್ರ ಬಗ್ಗೆ ಆಮೇಲೆ ಯೋಚನೆ ಮಾಡಿದ್ರಾಯ್ತು. ಮೊದ್ಲು ತಾರನ್ಗೆ ಪ್ರಜ್ಞೆ ಬರ್ಲಿ ಅಂತ ಸೂರ್ಯ ತುಂಬಾನೇ ಟೆನ್ಷನ್ ಅಲ್ಲಿ ಓಡಾಡ್ತಿರ್ತಾನೆ. ಶ್ರುತಿ, ಮೀನಾ ಮತ್ತೆ ಕನಕ 3 ಜನ ತಾರನ್ ಹತ್ರನೇ ಕುತ್ಕೊಂಡು ಅವಳು ಎದ್ದೋಳವರೆಗೂ ಕಾಯ್ತಿರ್ತಾರೆ. ಅಷ್ಟರಲ್ಲಿ ಲಕ್ಕಿ ರೂಮ್ ಒಳಗಡೆ ಬಂದು ತಾರನ್ ತಲೆನ ಸವರ್ತಾ ಇರ್ತಾರೆ. ಆಗ ತಾರನ್ಗೆ ಎಚ್ಚರಿಕೆ ಆಗತ್ತೆ. ಕಂದ, ಹೇಗಿದ್ಯಮ್ಮ? ಏನಾಯ್ತು ನಿನ್ಗೆ? ಇದ್ದಕ್ಕಿದಂಗೆ ತಲೆ ಸುತ್ತಿ ಯಾಕೆ ಬಂತು ಅಂತ ಲಕ್ಕಿ ಕೇಳ್ಬೇಕಾದ್ರೆ, ಗೊತ್ತಿಲ್ಲ ಅಜ್ಜಿ, ಏನೋ ಇದ್ದಕ್ಕಿದಂಗೆ ಕಣ್ಮುಂದೆ ಏನೋ ಬಂದಂಗಾಯ್ತು, ಹಾಗೆ ನನ್ಗೆ ತಲೆ ಸುತ್ತು ಬಂದು ಬಿದ್ದೆ ಅಂತ ತಾರಾ ಹೇಳ್ತಾಳೆ. ಹೌದಾ, ಏನಮ್ಮ ಅಂತದೇನಾಯ್ತು ಅಂತ ಲಕ್ಕಿ ಕೇಳ್ಬೇಕಾದ್ರೆ, ಗೊತ್ತಿಲ್ಲ ಅಜ್ಜಿ, ಆಗಾಗ ನನ್ಗೆ ಈ ತರದ್ ಕನ್ಸ್ ಬೀಳ್ತಾನೆ ಇರುತ್ತೆ, ಆದ್ರೆ ಅದ್ರ ಅರ್ಥ ಏನು ಅಂತ ಗೊತ್ತಿಲ್ಲ ಅಂತ ತಾರಾ ಹೇಳ್ತಾಳೆ. ಹೌದಾ, ಏನ್ ಕನ್ಸಮ್ಮ ಅದು ಅಂತ ಲಕ್ಕಿ ಅಜ್ಜಿ ಕೇಳ್ಬೇಕಾದ್ರೆ, ಅಷ್ಟ್ರಲ್ಲಿ ತಾರನ್ಗೆ ಎಚ್ಚರಿಕೆ ಆಗಿದೆ ಅಂತ ಶಾಂತಿ, ಸೂರ್ಯ, ರಂಗನಾಥ್ ಎಲ್ರೂ ಅಲ್ಲಿಗ್ ಬರ್ತಾರೆ. ಅಯ್ಯೋ ತಾರಮ್ಮ, ಏನಾಯ್ತಮ್ಮ? ಯಾಕೆ ತಲೆ ಸುತ್ತ ಬಂತಲ್ಲ? ಸರಿಯಾಗಿ ಊಟ ಮಾಡಿರ್ಲಿಲ್ವಾ? ಅಯ್ಯೋ, ಈ ಮನೇಲಿ ನೀನ್ ಯಾರು ಸರಿಯಾಗಿ ನೋಡ್ಕೊಳ್ಳೋದೇ ಇಲ್ಲ, ಇರು ನಾನು ಹೋಗಿ ನಿನ್ಗೆ ಜ್ಯೂಸ್ ಮಾಡ್ಕೊಂಡ್ ಬರ್ತೀನಿ ಅಂತ ಶಾಂತಿ ಅಲ್ಲಿಂದ ಹೋಗ್ತಾಳೆ. ಯಾಕಂದ, ಏನಾಯ್ತು ಅಂತ ರಂಗನಾಥ್ ಅವರು ವಿಚಾರಿಸ್ಬೇಕಾದ್ರೆ, ಅಪ್ಪ, ಅದೇನಾಯ್ತು ಅಂತ ಗೊತ್ತಿಲ್ಲ, ಅದು ಅಂತ ತಾರ ಮತ್ತೆ ಸ್ಟ್ರೆಸ್ ತಗೊಳ್ತಾಳೆ. ಹೋಗ್ಲಿ ಬಿಡು ಕಂದ, ಈಗ ನಿನ್ಗಾಗಿರೋ ಶಾಕೆ ಸಾಕು, ಮತ್ತೆ ಅದ್ರ ಬಗ್ಗೆ ಎಲ್ಲ ನೀನ್ ನೆನ್ಸ್ಕೊಳಕ್ ಹೋಗ್ಬೇಡ, ನೀ ರೆಸ್ಟ್ ತಗೋ ತಾಯಿ ಅಂತ ರಂಗನಾಥ್ ಅವ್ರು ಹೇಳ್ತಿರ್ತಾರೆ. ತಾರ, ಇವಾಗ ಹೇಗಿದ್ಯಾ? ನಿನ್ಗೇನು ಆಗಿಲ್ಲ ತಾನೆ ಅಂತ ಸೂರ್ಯ ಗಾಬರಿಲಿ ಕೇಳ್ತಾನೆ. ಇಲ್ಲ ಅಣ್ಣ, ನಾನ್ ಚೆನ್ನಾಗಿದ್ದೀನಿ ಅಂತ ತಾರಾ ಹೇಳ್ತಾಳೆ. ಅಷ್ಟ್ರಲ್ಲಿ ಶಾಂತಿ ಜ್ಯೂಸ್ ತಗೊಂಡ್ ಬಂದು, ಏಯ್ ಎಲ್ಲ ಸೈಡ್ಗೆ ಹೋಗ್ರಿ, ನನ್ ಕಂದ ಈಗಾಗ್ಲೇ ಸುಸ್ತಾಗಿದೆ, ನೀವು ನೋಡಿದ್ರೆ ಈ ರೀತಿ ನಿಂತಿದ್ದೀರಲ್ಲ, ತಗೊಮ್ಮ ಕುಡಿ ಅಂತ ಹೇಳ್ತಾ ಶಾಂತಿ ತಾರಂಗೆ ಜ್ಯೂಸ್ ಕೊಡ್ತಾಳೆ. ತಾರ ಜ್ಯೂಸ್ ಕುಡಿದು ಸುಧಾರಿಸ್ಕೊಂಡು ಮಂಜನ್ ಜೊತೆ ನಿಂತ್ಕೊಂಡು ದೇವ್ರ ಮನೇಲಿ ಪೂಜೆ ಮುಗಿಸಿ ಎಲ್ಲಾ ದೊಡ್ಡವರ ಆಶೀರ್ವಾದನು ತಗೋತಾರೆ. ಲೋ ಮಂಜ, ನಿನ್ನ ನಂಬಿ ತಾರ ಬಂದಿದ್ದಾಳ್ ಕಣೋ, ಅವಳನ್ನ ಯಾವತ್ತೂ ನೋಯಿಸ್ಬೇಡ, ಅವಳನ್ನ ಚೆನ್ನಾಗ್ ನೋಡ್ಕೊ ಅಂತ ಕುಸುಮ ಅವರು ಹೇಳ್ತಿರ್ತಾರೆ. ಅಮ್ಮ, ನಾನ್ ಅವಳನ್ನ ಚೆನ್ನಾಗೇ ನೋಡ್ಕೋತೀನಿ, ನೀನೇನು ಭಯ ಪಡ್ಬೇಡ ಅಂತ ಮಂಜ ಹೇಳ್ತಿರ್ತಾನೆ. ಹಾಗೆ ಎಲ್ರು ತುಂಬಾನೇ ಖುಷಿ ಪಡ್ತಿರ್ತಾರೆ. ಇವ್ರಿಬ್ರನ್ನ ಜೊತೆಯಾಗಿ ನೋಡಿ ಈ ಕಡೆ ಮನೋಜ ಆ ಬುದ್ಧಿ ಸರಿ ಇಲ್ದಿರೋ ಹುಡುಗಿ ಮನೆಗ್ ಹೋಗಿ ಅವ್ರ ತಾಯಿ ಹತ್ರ, ನಾನ್ ನಿಮ್ ಮಗಳನ್ನ ಮದ್ವೆ ಆಗ್ತೀನಿ, ಆದ್ರೆ ನನ್ಗೆ ನೀವ್ 10 ಲಕ್ಷ ಕೊಡ್ಬೇಕು ಅಂತ ಹೇಳಿದಾಗ ಅದಕ್ಕೆ ಸರಿ ಆಯ್ತು ಅಂತ ಆ ಹೆಂಗ್ಸು ಸಹ ಒಪ್ಕೋತಾರೆ. ಹಾಗೆ ನೀನ್ ಯಾವಾಗ ನನ್ ಮಗಳಿಗೆ ತಾಳಿ ಕಟ್ತೀಯೋ ಅವಾಗ ನಿನ್ಗೆ ಆ ದುಡ್ಡು ಸಿಗುತ್ತೆ ಅನ್ನೋ ಕಂಡೀಷನ್ ಸಹ ಹಾಕ್ತಾರ ಅವರು. ಅದಕ್ಕೆ ಮನೋಜ ಒಪ್ಕೊಂಡು ಅಲ್ಲಿಂದ ಬಂದು ಶೋರೂಮ್ ಅಲ್ಲಿ ಕುತ್ಕೊಂಡು ಯೋಚನೆ ಮಾಡ್ತಿರ್ತಾನೆ. ಸೀನಾ ಬ್ರೋ, ಏನು ಆ ರೀತಿ ಗುರಾಯಿಸ್ತಾ ಇದೀರಾ ಅಂತ ಮನೋಜ ಕೇಳ್ಬೇಕಾದ್ರೆ, ಅಲ್ಲ, ನಿಮ್ ಮನೆಯವರೆಲ್ರೂ ಮದ್ವೆಗ್ ಹೋಗಿದ್ದಾರೆ, ನೀವ್ ಯಾಕೆ ಹೋಗಿಲ್ಲ ಅಂತ ಸೀನಾ ಬ್ರೋ ಕೇಳ್ತಾನೆ. ಅಯ್ಯೋ, ಆ ಮೀನಮ್ಮ ಮತ್ತೆ ಸೂರ್ಯನ್ ಮನೆ ಮದ್ವೆಗೆ ನಾನ್ ಯಾಕೆ ಹೋಗ್ಬೇಕು? ನಂಗೇನ್ ಮಾಡಕ್ ಕೆಲ್ಸ ಇಲ್ವಾ? ನಾನ್ ಬಿಸ್ನೆಸ್ ಮ್ಯಾನು, ತುಂಬಾ ಬಿಸಿ ಇರ್ತೀನಿ ಅಂತ ಮನೋಜ ಹೇಳ್ತಾನೆ. ಬಿಸಿ ಇರೋದನ್ನ ನಾವು ನೋಡ್ತಾ ಇದೀವಲ್ಲ ಅಂತ ಸೀನಾ ಬ್ರೋ ಗೊಣಗ್ತಾ ಇರ್ತಾನೆ. ಪಪ್ಪರಪ್ಪ ಮನೋಜ್, ನೋಡಿ, ಬೇರೆಯವ್ರ ಮದ್ವೆ ಎಲ್ಲ ಬಿಟ್ಟಾಕಿ ನಿಮ್ ಮದ್ವೆ ಬಗ್ಗೆ ಯೋಚನೆ ಮಾಡಿ, ಮುಂದಿನ ತಿಂಗಳು ನಿಮ್ ಮದ್ವೆ ಫಿಕ್ಸ್ ಆಗಿರೋದ್ ಮರ್ತೋಗಿದ್ದೀರಾ ಅಂತ ಆ ನ್ಯೂಮರಾಲಜಿಸ್ಟ್ ಕೇಳ್ಬೇಕಾದ್ರೆ, ಅಯ್ಯೋ ಸರ್, ಅದನ್ ಮರೆಯಕ್ಕಾಗತ್ತಾ? ಆದ್ರೆ ಈ ವಿಷಯ ಎಲ್ಲ ಮನೆಯವ್ರಿಗೆ ಗೊತ್ತಾದ್ರೆ ಏನಾಗತ್ತೆ ಅನ್ನೋ ಭಯ ನನಗೆ, ಅದ್ರಲ್ಲೂ ಇನ್ನು ಡೈವರ್ಸೇ ತಗೊಂಡಿಲ್ಲ ಅಂತ ಮನೋಜ ಹೇಳ್ತಾನೆ. ಮದ್ವೆ ಆಗಿದ ತಕ್ಷಣ ನಿಮ್ಗೆ 10 ಲಕ್ಷ ಕೊಡ್ತಾರಲ್ಲ, ಅದ್ರಲ್ಲಿ 5 ಲಕ್ಷನ ನಿಮ್ ಎಕ್ಸ್ ವೈಫ್ ಹತ್ರ ಕೊಟ್ಬಿಡಿ, ಆಗ ನಿಮ್ಗೆ ಡೈವರ್ಸ್ ಸಿಗುತ್ತಲ್ಲ, ಅಷ್ಟೇನೆ, ಎಷ್ಟು ಚಿಕ್ಕ ವಿಷಯನ ಯಾಕೆ ತಲೆ ಕೆಡ್ಸ್ಕೊತಾ ಇದ್ದೀರಾ ಅಂತ ನ್ಯೂಮರಾಲಜಿಸ್ಟ್ ಕೇಳ್ತಾನೆ. ಹೌದು ಬ್ರೋ, ಮಲ್ಕೊಂಡು ಹೊತ್ಕೊಂಡ್ರೇನು ಅಥವಾ ಹೊದ್ಕೊಂಡು ಮಲ್ಕೊಂಡ್ರೇನು ಎರಡು ಒಂದೇ ತಾನೆ ಅಂತ ಸೀನಾ ಬ್ರೋ ಹೇಳ್ತಾನೆ. ಅದೇನೋ ಕರೆಕ್ಟ್ ಬ್ರೋ, ಆದ್ರೆ ಮನೆಯವ್ರಿಗೆ ಏನಾದ್ರು ಗೊತ್ತಾದ್ರೆ ಅಂತ ಮನೋಜ ಭಯದಲ್ಲಿ ಕೇಳ್ತಾನೆ. ನೋಡಿ ಮನೋಜ್, ಅದ್ರ ಬಗ್ಗೆ ಮನೇಲಿ ಯಾರಿಗೂ ಗೊತ್ತಾಗೋದಿಲ್ಲ, ಭಯ ಪಡಬೇಡಿ ಅಂತ ನ್ಯೂಮರಾಲಜಿಸ್ಟ್ ಹೇಳ್ಬೇಕಾದ್ರೆ ಅಷ್ಟ್ರಲ್ಲಿ ಗುಡ್ ಮಾರ್ನಿಂಗ್ ಬಾಸ್ ಅಂತ ಹೇಳ್ತಾ ಛಾಯಾ ಅಲ್ಲಿಗೆ ಬರ್ತಾಳೆ. ಛಾಯಾ, ಏನು ಇಷ್ಟು ಲೇಟ್ ಆಗಿ ಬಂದ್ಬಿಟ್ಟಿದ್ಯಾ ಇವತ್ತು ಅಂತ ಮನೋಜ ಕೇಳ್ದಾಗ, ಬಾಸ್, ನನ್ ಪಾಸ್ಪೋರ್ಟ್ ನ ರಿನ್ಯೂವಲ್ ಮಾಡಿಸ್ಬೇಕಾಗಿತ್ತು, ಅದಕ್ಕೆ ಹೋಗಿದ್ದೆ ಅಂತ ಛಾಯಾ ಹೇಳ್ಬೇಕಾದ್ರೆ, ಏನು ಪಾಸ್ಪೋರ್ಟ್ಗ ಯಾಕೆ ಅಂತ ಮನೋಜ ಕೇಳ್ತಾನೆ. ಬಾಸ್, ಇವಾಗ ನಿಮ್ ಜಾತಕದ ಪ್ರಕಾರ ನಿಮ್ ಟೈಮು ತುಂಬಾನೇ ಚೆನ್ನಾಗಿದೆ, ಬಿಸ್ನೆಸ್ ನ ದೊಡ್ಡ ಲೆವೆಲ್ ಅಲ್ಲಿ ಡೆವಲಪ್ಮೆಂಟ್ ಮಾಡ್ತೀರಂತೆ, ಆಗ ನಮ್ಮನ್ನೆಲ್ಲ ಫಾರಿನ್ ಕರ್ಕೊಂಡು ಹೋಗ್ತೀರಲ್ವಾ ನೀವು, ಅದಕ್ಕೆ ಬಾಸ್ ಅಂತ ಛಾಯಾ ಹೇಳ್ಬೇಕಾದ್ರೆ,
ಪರವಾಗಿಲ್ವೇ, ಒಳಗೊಳಗಡೆನೆ ಇಷ್ಟೊಂದು ಎಲ್ಲ ಸ್ಕೆಚ್ ಆಗ್ತಿದಾಳಲ್ಲ ಇವಳು, ದೊಡ್ಡ ಕಿಲಾಡಿ ಇವಳು ಅಂತ ಸೀನಾ ಬ್ರೋ ಚಾಯಿ ಮುಖಾನೇ ನೋಡ್ತಿರ್ತಾರೆ. ಪಪ್ಪರಪ್ಪ ಮನೋಜ್, ನನ್ನ ಟೆಲಿಪತಿನ ನೀವ್ ನಂಬ್ತಿರೋ ಇಲ್ಲ ಗೊತ್ತಿಲ್ಲ, ಆದ್ರೆ ಛಾಯಾ ಅಂತೂ ಮೊದ್ಲಿಂದನೂ ನಂಬ್ತಾ ಇದ್ದಾಳೆ. ಈ ತರ ಯಾವಾಗ್ಲೂ ನಂಬಿಕೆ ಇರೋರೆ ನಮ್ ಜೊತೆ ಇರ್ಬೇಕು ಅಂತ ನ್ಯೂಮರಾಲಜಿಸ್ಟ್ ಹೇಳ್ಬೇಕಾದ್ರೆ, ಆದ್ರೂ ನನ್ಗೆ ಒಂದು ಚಿಕ್ಕ ಭಯ ಇದೆ ಅಂತ ಛಾಯಾ ಹೇಳ್ತಾಳೆ. ಭಯನಾ? ಏನದು ಅಂತ ಮನೋಜ ಕೇಳ್ಬೇಕಾದ್ರೆ, ಅದೇ ಬಾಸ್, ನಿನ್ನೆ ಟಿವಿಲಿ ಒಂದ್ ನ್ಯೂಸ್ ನೋಡ್ದೆ, ಅದ್ರಲ್ಲಿ ಒಬ್ಬ ತನ್ ಮೊದಲನೇ ಹೆಂಡತಿಗೆ ಗೊತ್ತಿಲ್ದಂಗೆ ಡೈವರ್ಸ್ ತಗೊಳ್ದೆ ಒಬ್ಳು ಶ್ರೀಮಂತ್ರ ಹುಡುಗಿನ ಮದ್ವೆ ಆಗಕ್ ನೋಡಿದ್ನಂತೆ ಅಂತ ಛಾಯಾ ಹೇಳ್ಬೇಕಾದ್ರೆ, ಆ ಲೊಟ್ಟೆ, ಏನೋ ನನ್ ಸ್ಟೋರಿನ ನನ್ಗೆ ಹೇಳ್ತಾ ಇದ್ಯಾ ಅಂತ ಮನೋಜ ಕೇಳ್ತಾನೆ. ಇಲ್ಲ ಬಾಸ್, ಇದು ನಿಜವಾಗ್ಲೂ ನಡೀತಾ ಇರೋದು. ಇದನ್ನ ನೋಡಿ ನನ್ಗೆಷ್ಟು ಭಯ ಆಯ್ತು ಗೊತ್ತಾ. ಕರೆಕ್ಟ್ ಆಗಿ ಕಲ್ಯಾಣ ಮಂಟಪದಲ್ಲಿ ಆ ಹುಡ್ಗ ತಾಳಿ ಕಟ್ಟೋಷ್ಟ್ರಲ್ಲಿ ಪೊಲೀಸವ್ರು ಬಂದು ಅರೆಸ್ಟ್ ಮಾಡಿದ್ರು ಬಾಸ್ ಅಂತ ಛಾಯಾ ಹೇಳ್ದಾಗ, ಅದನ್ನ ಕೇಳಿ ಮನೋಜನ್ಗೆ ಭಯ ಆಗೋದಕ್ಕೆ ಶುರುವಾಗತ್ತೆ. ಥೂ, ಈ ಲೈಫೇ ಚೆನ್ನಾಗಿಲ್ಲಪ್ಪ. ಸರ್, ಏನ್ ಸರ್ ಇವಳು ಇವಾಗ್ಲೇ ಈ ರೀತಿ ಹೇಳ್ತಿದ್ದಾಳೆ ಅಂತ ಮನೋಜ ಕೇಳ್ದಾಗ, ಏನಮ್ಮ ಛಾಯಾ, ಇದನ್ನೆಲ್ಲ ಹೋಗಿ ಇಲ್ ಬಂದ್ ಹೇಳ್ತಾರ? ಎಕ್ಸ್ ವೈಫು ಪೊಲೀಸ್ ಹತ್ರ ಕಂಪ್ಲೇಂಟ್ ಕೊಟ್ಟಿರ್ತಾಳೇನ, ಅದಕ್ಕೆ ಪೊಲೀಸವರು ಅರೆಸ್ಟ್ ಮಾಡಕ್ ಬಂದಿದ್ದಾರೆ. ಇದನ್ನ ಒಂದು ದೊಡ್ಡ ನ್ಯೂಸ್ ಅಂತ ಹೇಳಕ್ ಬಂದಿದ್ಯಲ್ಲ ಅಂತ ನ್ಯೂಮರಾಲಜಿಸ್ಟ್ ಕೇಳ್ತಾರೆ. ಹೌದು, ಮತ್ತೆ ಈ ವಿಷಯ ನಾವು ತಿಳ್ಕೊಂಡ್ ಏನ್ ಮಾಡ್ಬೇಕು ಅಂತ ಸೀನಾ ಬ್ರೋ ಹೇಳ್ತಾರೆ. ಹೌದು, ಆದ್ರೆ ಏನ್ ಮಾಡೋದು ಬಾಸ್, ಇನ್ನು ರೋಹಿಣಿ ಮ್ಯಾಮ್ ಹತ್ರ ಡೈವರ್ಸಿ ತಗೊಂಡಿಲ್ವಲ್ಲ. ಇಂಥ ಸಿಚುಯೇಷನ್ ಅಲ್ಲಿ ಬಾಸ್ ಇನ್ನೊಂದ್ ಹುಡ್ಗಿನ ಮದ್ವೆ ಆದ್ರೆ ಇಂಡಿಯನ್ ಮ್ಯಾರೇಜ್ ಆಕ್ಟ್ ಪ್ರಕಾರ ಏನೇನೆಲ್ಲ ಶಿಕ್ಷೆ ಸಿಗುತ್ತೆ ಅಂತ ಗೊತ್ತು ತಾನೆ ಅಂತ ಛಾಯಾ ಹೇಳ್ಬೇಕಾದ್ರೆ, ಮನೋಜ ಭಯದಿಂದನೆ ಏನೇನ್ ಶಿಕ್ಷೆ ಸಿಗುತ್ತೆ ಅಂತ ಕೇಳ್ತಾನೆ. ಬಾಸ್, ಮೊದಲನೇ ಮದ್ವೆಯಿಂದ ಡೈವರ್ಸ್ ತಗೊಳ್ದೆ ಎರಡನೇ ಮದ್ವೆ ಆಗೋದು ದೊಡ್ಡ ತಪ್ಪು ಬಾಸ್, ಅದಕ್ಕೆ ಬೇಯ್ಲೇ ಕೊಡಲ್ವಂತೆ. ಆ ರೀತಿ ಮಾಡೋ ವ್ಯಕ್ತಿಗೆ 7 ವರ್ಷ ಕಠಿಣವಾದ ಶಿಕ್ಷೆ ಕೊಡ್ತಾರಂತೆ ಅಂತ ಛಾಯಾ ಹೇಳ್ತಿದ್ದಂಗೆ, ಏನು 7 ವರ್ಷನಾ ಅಂತ ಮನೋಜ ತನ್ನನ್ನ ತಾನು ಖೈದಿ ಡ್ರೆಸ್ ಅಲ್ಲಿ ನೆನೆಸ್ಕೊಂಡು ಫುಲ್ ಭಯ ಬಿದ್ದೋಗ್ತಾನೆ. ಅಷ್ಟೇ ಅಲ್ಲ ಬಾಸ್, ಅವ್ರು ಮಾಡ್ಕೊಳ್ಳೋ ಎರಡನೇ ಮದ್ವೆ ಕಾನೂನಿನ ಪ್ರಕಾರ ಇನ್ವ್ಯಾಲಿಡ್ ಅಂತೆ ಅಂತ ಛಾಯಾ ಹೇಳ್ತಿದ್ದಂಗೆ, ಏನು 7 ವರ್ಷನಾ? ಹಾಗಿದ್ರೆ 7 ವರ್ಷ ನಮ್ ಬಾಸ್ ಜೈಲ್ಗೆ ಹೋದ್ರೆ ಈ ಶೋರೂಮ್ ನ ಯಾರ್ ನೋಡ್ಕೋತಾರೆ ಅಂತ ಸೀನಾ ಬ್ರೋ ಗಾಬರಿಲಿ ಕೇಳ್ತಾನೆ. ಬ್ರೋ, ಏನು, ಓ ನನ್ನನ್ನ ಜೈಲಿಗೆ ಕಳಿಸ್ಬಿಟ್ಟು ನೀವು ಶೋರೂಮ್ ನ ತಗೋಬಿಡೋಣ ಅನ್ಕೊಂಡಿದೀರಾ? ಲೊಟ್ಟೆ ಅಂತ ಮನೋಜ ಹೇಳ್ತಾನೆ. ಅಯ್ಯೋ ಇಲ್ಲ ಬಾಸ್, ಬಿಸ್ನೆಸ್ ಮುಖ್ಯ ಅಂತ ಹೇಳ್ದೆ ಅಷ್ಟೇನೆ ಅಂತ ಸೀನಾ ಬ್ರೋ ಹೇಳ್ತಾನೆ. ಬಾಸ್, ಅಷ್ಟೇ ಅಲ್ಲ ಬಾಸ್, ಎರಡನೇ ಮದ್ವೆ ಆಗೋದು ತಪ್ಪು ಅಂದ್ರೆ ಅವ್ರ ಜೊತೆ ಇದ್ಕೊಂಡು ಸಹಾಯ ಮಾಡ್ತಾರಲ್ಲ ಅವರು ಮೊದಲನೇ ಆರೋಪಿ ಆಗ್ತಾರಂತೆ. ಈ ಮದ್ವೆ ಮಾಡಿಸ್ತಾರಲ್ಲ ಪೂಜಾರಿ, ಅವ್ರನ್ನು ಸಹ ಆರೋಪಿ ಅಂತ ಹೇಳಿ ಎಲ್ರನ್ನೂ ಅರೆಸ್ಟ್ ಮಾಡ್ತಾರಂತೆ ಅಂತ ಛಾಯಾ ಹೇಳ್ಬೇಕಾದ್ರೆ, ಅದನ್ನ ಕೇಳಿ ಸೀನಾ ಬ್ರೋಗೆ ಭಯ ಆಗತ್ತೆ. ಬ್ರೋ, ಆಕ್ಚುಲಿ ನನ್ಗಿವಾಗ ಒಂದು ವಿಷಯ ನೆನ್ಪಕ್ ಬಂತು. ನಿಮ್ ಮದ್ವೆ ದಿವ್ಸನೇ ನಾನ್ ಡ್ರೈವಿಂಗ್ ಲೈಸೆನ್ಸ್ ನ ರಿನಿವಲ್ ಮಾಡಿಸ್ಬೇಕು, ಮರ್ತೋಗ್ಬಿಟ್ಟಿದ್ದೆ. ಆವತ್ತು ನಾನ್ ಬರಕ್ ಆಗೋದಿಲ್ಲ ಬಾಸ್ ಅಂತ ಸೀನಾ ಬ್ರೋ ಹೇಳ್ತಾನೆ. ಏ ಛಾಯಾ, ನೀ ಸುಮ್ನೆ ಇರು, ಏನೇನೋ ಹೇಳಿ ಎಲ್ರನ್ನೂ ಭಯ ಪಡಿಸ್ಬೇಡ. ಏನು, ಒಂದ್ ಕಂಪ್ಲೇಂಟ್ ಕೊಟ್ಟಿದ ತಕ್ಷಣ ಎಲ್ರನ್ನೂ ಜೈಲ್ಗೆ ಹಾಕ್ಬಿಡ್ತಾರ ಅಂತ ಮನೋಜ ಕೇಳ್ತಾನೆ. ಹೌದು ಬಾಸ್, ಕೋರ್ಟ್ ಆರ್ಡರ್ ಇಲ್ದೆ ನೀವ್ ಇನ್ನೊಂದ್ ಮದ್ವೆ ಆಗ್ತಿದೀರಾ ಅಂತ ರೋಹಿಣಿ ಅವರು ಒಂದೇ ಒಂದ್ ಫೋನ್ ಮಾಡಿದ್ರೆ ಸಾಕು, ಖಂಡಿತ ನಿಮ್ಮನ್ನ ಪೊಲೀಸರು ಅರೆಸ್ಟ್ ಮಾಡ್ತಾರೆ ಬಾಸ್. ಆಮೇಲೆ 7 ವರ್ಷ ಜೈಲಲ್ಲೇ ಇರ್ಬೇಕಾಗತ್ತೆ. ನಾನಿನ್ನು ಬೇಕು ಅಂತ ಸುಳ್ಳು ಹೇಳ್ತಿಲ್ಲ ಬಾಸ್, ನಾನು ಇದ್ರ ಬಗ್ಗೆ ಫುಲ್ ರಿಸರ್ಚ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡೆ ಇದನ್ನ ಹೇಳ್ತಾ ಇರೋದು ಅಂತ ಛಾಯಾ ಹೇಳ್ಬೇಕಾದ್ರೆ, ಸರ್ ಹಾಗಿದ್ರೆ ಈ ಮದ್ವೆನಾ ಅಂತ ಮನೋಜ ಹೇಳ್ಬೇಕಾದ್ರೆ, ಪಪ್ಪರಪ್ಪ ಮನೋಜ್, ಈ ಮದ್ವೆ ನಡೆದ್ರೇನೆ ನೀವು ಕೋಟ್ಯಾಧಿಪತಿ ಆಗೋದು. ಇವ್ರು ನಿಮ್ಮನ್ನ ಸುಮ್ನೆ ಭಯ ಪಡಿಸ್ತಾ ಇದಾರೆ ನೋಡಿ. ಇವಾಗ ನಿಮ್ ಟೈಮು ಚೆನ್ನಾಗಿದೆ, ಅದಕ್ಕೆ ಯಾವ ಕಾನೂನು ನಿಮ್ಮನ್ನ ಏನು ಮಾಡೋದಿಲ್ಲ ಅಂತ ನ್ಯೂಮರಾಲಜಿಸ್ಟ್ ಹೇಳ್ಬೇಕಾದ್ರೆ ಮನೋಜ ಯೋಚನೆ ಮಾಡ್ತಿರ್ತಾನೆ. ಅಷ್ಟ್ರಲ್ಲಿ ಬುದ್ಧಿ ಸರಿ ಇರಲ್ವಲ್ಲ, ಆ ಹುಡುಗಿ ಅಮ್ಮ ಅಲ್ಲಿಗ್ ಬರ್ತಾರೆ. ಅಳಿಯಂದ್ರೆ ಏನು, ಯಾವಾಗ್ಲೂ ನಾನ್ ಬಂದಾಗ ಬಾಯ್ ತುಂಬಾ ಬನ್ನಿ ಅತ್ತೆ ಕುತ್ಕೊಳ್ಳಿ ಅಂತ ಕರಿತಿದ್ರಿ, ಇವತ್ತೇನಾಯ್ತು, ನನ್ನನ್ನ ಮಾತಾಡಿಸ್ತಾನೆ ಇಲ್ಲ ಅಂತ ಆ ಹೆಂಗ್ಸು ಕೇಳ್ಬೇಕಾದ್ರೆ, ಅಯ್ಯೋ ಹಾಗೇನಿಲ್ಲ, ಸ್ವಲ್ಪ ಬಿಸ್ನೆಸ್ ಟೆನ್ಷನ್ ಅಷ್ಟೇನೆ ಅಂತ ಮನೋಜ ಹೇಳ್ತಾನೆ. ಅಯ್ಯೋ ಅಳಿಯಂದ್ರೆ, ಬಿಸ್ನೆಸ್ ಟೆನ್ಷನ್ ಅಂತ ಈ ರೀತಿ ಎಲ್ಲ ಸ್ಟ್ರೆಸ್ ತಗೋಬಾರ್ದು ನೋಡಿ, ನಮ್ದು ಬಿಸ್ನೆಸ್ ಫ್ಯಾಮಿಲಿನೇ ಅಂತ ಹೇಳ್ತಾ ಅವರು ತಮ್ಮ ಪರ್ಸ್ ಇಂದ ಸ್ವಲ್ಪ ದುಡ್ಡನ್ನ ತೆಗೆದು ಮನೋಜನ್ಗೆ ತಗೊಳ್ಳಿ ಅಂತ ಹೇಳ್ತಾರೆ. ಇವಾಗ ಯಾಕೆ ದುಡ್ಡನ್ನ ಕೊಡ್ತಾ ಇದ್ದೀರಾ ಅಂತ ಮನೋಜ ಕೇಳ್ಬೇಕಾದ್ರೆ, ಇದ್ರಲ್ಲಿ 50,000 ಇದೆ, ಇದ್ರಲ್ಲಿ ನೀವು ಬಟ್ಟೆ ತಗೊಂಡು ಜ್ಯೋತಿಷಿಗಳು ಮತ್ತೆ ನಿಮ್ ಫ್ರೆಂಡ್ಸ್ ಗಳಿಗೂ ಬಟ್ಟೆ ಕೊಡ್ಸಿ ಅಂತ ಹೇಳ್ತಾರೆ. ಏನು ಡ್ರೆಸ್ಗಾ ಅಂತ ಮನೋಜ ಕೇಳ್ಬೇಕಾದ್ರೆ, ಹೌದು ಅಳಿಯಂದ್ರೆ, ಹೇಗಿದ್ರು ಮದ್ವೆಗೆ ಹೊಸ ಬಟ್ಟೆ ಹಾಕ್ಬೇಕಲ್ವಾ, ಅದಕ್ಕೆ ಈ ದುಡ್ಡನ್ನ ತಗೊಳ್ಳಿ ಅಂತ ಆ ಹುಡುಗಿ ತಾಯಿ ಹೇಳ್ಬೇಕಾದ್ರೆ, ನೋಡಿ ನಾನೊಂದ್ ಮಾತು ಹೇಳಿದ್ರೆ ನೀವು ತಪ್ಪು ತಿಳ್ಕೊಳಲ್ಲ ತಾನೆ ಅಂತ ಮನೋಜ ಹೇಳಿದಾಗ, ಹೇಳಿ ಅಳಿಯಂದ್ರೆ ಅಂತ ಆ ಹುಡುಗಿ ತಾಯಿ ಹೇಳ್ತಾರೆ. ಅದು ನನ್ಗೆ ಡೈವರ್ಸ್ ಸಿಕ್ಕದ್ಮೇಲೆ ಈ ಮದ್ವೆ ಇಟ್ಕೋಬೋದಾ ಅಂತ ಮನೋಜ ಕೇಳ್ತಾನೆ. ಯಾಕೆ, ಏನಾಯ್ತು ಅಳಿಯಂದ್ರೆ ಅಂತ
ಆ ಹುಡುಗಿ ತಾಯಿ ಟೆನ್ಷನ್ ಅಲ್ಲಿ ಕೇಳ್ಬೇಕಾದ್ರೆ ಅದು ಹಾಗಲ್ಲ, ಆಚೆ ಯಾರಿಗಾದ್ರೂ ಗೊತ್ತಾಯ್ತು ಅಂದ್ರೆ ಲೀಗಲ್ ಆಗಿ ನನ್ಗೆ ತೊಂದ್ರೆ ಆಗತ್ತೆ ಅಂತ ಮನೋಜ ಹೇಳ್ತಾನೆ. ಅಯ್ಯೋ, ಇಷ್ಟಕ್ ನೀವ್ ಹೆದರ್ಕೋತಾ ಇದೀರಾ? ನೋಡಿ, ನೀವ್ ಯಾವ್ದೇ ರೀತಿ ಭಯ ಪಡ್ಬೇಡಿ. ನಾನೇನು ಜನಕ್ಕೆ ಗೊತ್ತಾಗೋ ರೀತಿ ಮದ್ವೆ ಮಾಡೋದಿಲ್ಲ. ನಮ್ ಮನೆಯಲ್ಲೇ ಸಿಂಪಲ್ ಆಗಿ ಮಾಡ್ತೀನಿ. ಹಬ್ಬಬ್ಬ ಅಂದ್ರೆ ಒಂದ್ 20 ಜನ ಬರ್ಬೋದು ಅಷ್ಟೇ. ಅದಕ್ಕೆ ನಿಮ್ಗೆ ಯಾವ್ದೇ ರೀತಿ ಸಮಸ್ಯೆ ಆಗೋದಿಲ್ಲ. ಹಾಗೆ ಯಾರಿಗೂ ಗೊತ್ತಾಗೋದಿಲ್ಲ. ಅಕಸ್ಮಾತ್ ಆತರ ಏನಾದ್ರೂ ಗೊತ್ತಾಯ್ತು ಅಂದ್ರೂನು ನಾನ್ ಅದನ್ನ ನೋಡ್ಕೋತೀನಿ. ನೀವ್ ಭಯ ಪಡ್ಬೇಡಿ, ತಗೊಳ್ಳಿ ದುಡ್ಡನ್ನ ಅಂತ ಆ ಹುಡ್ಗಿ ತಾಯಿ ಹೇಳ್ಬೇಕಾದ್ರೆ ಮನೋಜ ದುಡ್ಡನ್ನೇ ನೋಡ್ತಾ ಯೋಚನೆ ಮಾಡ್ತಿರ್ತಾನೆ. ಪಪ್ಪರಪ್ಪ ಮನೋಜ್, ಏನ್ ನೋಡ್ತಾ ಇದ್ದೀರಾ? ಅವ್ರು ಹೇಳ್ತಾ ಇದಾರಲ್ಲ ನೋಡ್ಕೋತಾರೆ ಅಂತ, ದುಡ್ಡು ತಗೊಳ್ಳಿ ಅಂತ ಆ ಜ್ಯೋತಿಷಿಗಳು ಹೇಳ್ತಾರೆ. ಅಲ್ಲಿ ಅಂದ್ರೆ ನೀವು ಟೆನ್ಷನ್ ಬಿಟ್ಟಾಕಿ ಈ ದುಡ್ಡು ತಗೊಂಡೋಗಿ ಹೊಸ ಬಟ್ಟೆಗಳನ್ನ ತಗೊಂಡ್ ಬನ್ನಿ ಅಂತ ಆ ಹುಡುಗಿ ತಾಯಿ ತುಂಬಾನೇ ಫೋರ್ಸ್ ಮಾಡಿದಾಗ ಮನೋಜ ದುಡ್ಡು ತಗೋತಾನೆ. ಸರಿ ಹೇಳಿ ಅಂದ್ರೆ ನಂಗೆ ತುಂಬಾ ಕೆಲ್ಸ ಇದೆ, ನಾನ್ ಇನ್ ಬರ್ತೀನಿ ಅಂತ ಹೇಳ್ತಾ ಆ ಹುಡುಗಿ ತಾಯಿ ಅಲ್ಲಿಂದ ಹೋಗ್ತಾರೆ. ಮನೋಜ ಆ ದುಡ್ಡನ್ನೇ ನೋಡ್ತಾ ತುಂಬಾನೇ ಭಯ ಪಡ್ತಿರ್ತಾನೆ. ಯಾಕ್ ಮನೋಜ್, ಏನಾಯ್ತು ಅಂತ ಆ ನ್ಯೂಮರಾಲಜಿಸ್ಟ್ ಕೇಳ್ಬೇಕಾದ್ರೆ, ಸರ್ ಯಾಕೆ ಅಂತ ಗೊತ್ತಿಲ್ಲ, ಈ ದುಡ್ಡನ್ನ ನೋಡ್ತಾ ಇದ್ರೆ ನನ್ ಕೈ ಕಾಲೆಲ್ಲ ನಡುಗ್ತಾ ಇದೆ. ಒಂದ್ ವೇಳೆ ಮದ್ವೆ ನಿಲ್ಸೋದಿಕ್ಕೆ ಛಾಯಾ ಹೇಳ್ದಂಗೆ ರೋಹಿಣಿ ಏನಾದ್ರೂ ಬಂದ್ಬಿಟ್ರೆ ಎಲ್ರ ಮುಂದೆ ನಂಗೆ ತುಂಬಾ ಅವಮಾನ ಆಗುತ್ತಲ್ಲ, ಏನ್ ಮಾಡೋದು ಅಂತ ಮನೋಜ ಕೇಳ್ತಾನೆ. ಏನ್ ಮನೋಜ್, ಎಲ್ಲದಕ್ಕೂ ಭಯ ಪಡ್ತಿರಲ್ಲ ನೀವು? ಒಬ್ಬ ಬಿಸ್ನೆಸ್ ಮ್ಯಾನ್ಗೆ ಮೊದ್ಲು ಇರ್ಬೇಕಾಗಿರೋದು ಧೈರ್ಯ, ಅದ್ರಲ್ಲೂ ರಿಸ್ಕ್ ತಗೊಳ್ಳೋ ಅಂತ ಧೈರ್ಯ ಇರ್ಬೇಕು ಅಂತ ನ್ಯೂಮರಾಲಜಿಸ್ಟ್ ಹೇಳ್ಬೇಕಾದ್ರೆ, ಅದು ಹಂಗಲ್ಲ ಸರ್, ಏನ್ ಮಾಡೋದು, ನನ್ ಲೈಫೇ ಚೆನ್ನಾಗಿಲ್ಲ. ಅಲ್ಲ, ಈ ಕಾನೂನು ಇಷ್ಟೊಂದು ಸ್ಟ್ರಿಕ್ಟ್ ಆಗಿದೆಯಲ್ಲ, ನಾನು ಏನ್ ಮಾಡ್ಲಿ ಅಂತ ಮನೋಜ ಕೇಳ್ತಾನೆ. ಪಪ್ಪರಪ್ಪ ಮನೋಜ್, ಮತ್ತೆ ಮತ್ತೆ ನಾ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಎಲ್ಲಾ ರೀತಿಯಿಂದನೂ ಕರೆಕ್ಟ್ ಆಗಿರೋನು ಮತ್ತೆ ಟೈಮ್ ಸರಿ ಇರೋನ್ನ ಕಾನೂನು ಏನು ಮಾಡ್ಕೊಳಕ್ಕಾಗಲ್ಲ. ಈಗ ನಿಮ್ ಜಾತಕದ ಪ್ರಕಾರ ಬುಧು, ಶುಕ್ರ, ಗುರು ಎಲ್ರೂ ನಿಮ್ಗೆ ಸಪೋರ್ಟ್ ಆಗೇ ಇದಾರೆ. ನಾ ಹೇಳೋದನ್ನ ನಂಬಿ ನಿಮ್ ಜಾತಕನ ಸರಿಯಾಗಿ ಚೆಕ್ ಮಾಡೋದಕ್ಕೆ ನಾ ಹೇಳ್ತಾ ಇರೋದು. ಈಗ ನಿಮ್ಮ ಸಮಯ ತುಂಬಾನೇ ಚೆನ್ನಾಗಿದೆ. ನಿಮ್ಮ ಎಲ್ಲಾ ಗ್ರಹಗಳು ಉಚ್ಚ ಸ್ಥಾನದಲ್ಲಿದಾವೆ. ಅದ್ರಲ್ಲೂ ನಿಮ್ಗೆ ರಾಜಯೋಗ ಬರೋ ಸಾಧ್ಯತೆನೂ ಇದೆ ಅಂತ ನ್ಯೂಮರಾಲಜಿಸ್ಟ್ ಹೇಳ್ಬೇಕಾದ್ರೆ, ಸಾರ್ ನಿಜ ಹೇಳ್ತಿದ್ದೀರಾ? ನಾನ್ ಯಾರ ಹತ್ರ ಸಿಕ್ಕಾಕೊಳ್ಳಲ್ಲ ತಾನೆ ಅಂತ ಮನೋಜ ಕೇಳ್ತಾನೆ. ಅಯ್ಯೋ, ಸಾಧ್ಯನೇ ಇಲ್ಲ. ಮಂಗಳ ಗ್ರಹ ನಿಮ್ ಅತ್ತೆ ಮನಿನ ಕಾವಲ್ ಕಾಯ್ತಾ ಇದೆ ಅಂತ ನ್ಯೂಮರಾಲಜಿಸ್ಟ್ ಹೇಳ್ಬೇಕಾದ್ರೆ, ಹೌದು ಸರ್, ಹಾಗಾದ್ರೆ ಈ ಬುಧ ಗ್ರಹ ಏನ್ ಮಾಡ್ತಿದೆ ಅಂತ ಸೀನಾ ಬ್ರೋ ಕೇಳ್ತಾರೆ. ಹಾ, ಈ ವಿಷಯನ ರೋಹಿಣಿಗೆ ಗೊತ್ತಾಗದೇ ಇರೋ ರೀತಿ ತಡಿತಾರೆ. ಅಕಸ್ಮಾತ್ ಅವ್ರಿಗೆ ಗೊತ್ತಾಗಿ ಪೊಲೀಸ್ ಅವ್ರಿಗೆ ಫೋನ್ ಮಾಡಿದ್ರು ಸಹ ಆ ಫೋನ್ಗೆ ಸಿಗ್ನಲ್ ಬರ್ದೇ ಇರೋ ರೀತಿ ನೋಡ್ಕೋತಾರೆ ಅಂತ ನ್ಯೂಮರಾಲಜಿಸ್ಟ್ ಹೇಳ್ಬೇಕಾದ್ರೆ, ಸರ್ ನಿಜ ಹೇಳ್ತಿದಾರ ತಾನೆ ಅಂತ ಮನೋಜ ಕೇಳ್ತಾನೆ. ನೋಡು ಮನೋಜ್, ನಾ ಹೇಳ್ತಾ ಇರೋದೆಲ್ಲ 100% ನಿಜ ಅಂತ ನ್ಯೂಮರಾಲಜಿಸ್ಟ್ ಹೇಳ್ಬೇಕಾದ್ರೆ, ಹಾಗಿದ್ರೆ ಈ ಗುರು ಅಂತ ಒಬ್ರು ಗುರು ಇದಾರಲ್ಲ ಅವ್ರೇನ್ ಮಾಡ್ತಾರೆ ಅಂತ ಸೀನಾ ಬ್ರೋ ಕೇಳ್ತಾನೆ. ಈ ಪ್ರಪಂಚದಲ್ಲಿ ಗುರುನೇ ಇಲ್ಲ. ಗುರು ಇಲ್ಲ ಅಂದ್ರೆ ಬೇರೆ ಏನೂ ಇಲ್ಲ. ಅವರು ನಿಮ್ ಮದ್ವೆ ದಿವ್ಸ ನಿಮ್ ತಲೆ ಮೇಲೆ ನಿಂತ್ಕೊಂಡು ನಿಮ್ಗೆ ಆಶೀರ್ವಾದ ಮಾಡ್ತಿರ್ತಾರೆ ಅಂತ ನ್ಯೂಮರಾಲಜಿಸ್ಟ್ ಹೇಳ್ಬೇಕಾದ್ರೆ, ಅದನ್ನ ಕೇಳಿ ಮನೋಜನ್ಗೆ ಸಿಕ್ಕಾಪಟ್ಟೆ ಖುಷಿ ಆಗತ್ತೆ. ಹಾಗೆ ತನ್ ಹೆದರಿಕೆನ ಬಿಟ್ಟು ಆ ದುಡ್ಡನ್ನೇ ನೋಡ್ತಾ ಬಟ್ಟೆ ತಗೋಬೇಕು ಅಂತ ಮನ್ಸಲ್ಲಿ ಅನ್ಕೋತಿರ್ತಾನೆ. ಈ ಕಡೆ ಮನೆಯವರೆಲ್ರು ತಾರಾ ಮತ್ತೆ ಮಂಜನ್ನ ಕರ್ಕೊಂಡು ಊರಿಂದ ಮತ್ತೆ ಬೆಂಗಳೂರಿಗೆ ವಾಪಸ್ ಬರ್ತಾರೆ. ಆಗ ಕುಸುಮ ಅವರು ತಾರಾ ಮತ್ತೆ ಮಂಜನ್ಗೆ ಆರ್ತಿ ಎತ್ತಿ ಮನೆ ತುಂಬಿಸ್ಕೋತಾರೆ. ಆಗ ಅಕ್ಕಪಕ್ಕದ ಮನೆಯವರೆಲ್ಲ ಬಂದು, ಏನಪ್ಪಾ ಹೇಳ್ದೆ ಕೇಳ್ದೆ ಮದ್ವೆ ಮಾಡ್ಕೊ ಬಂದ್ಬಿಟ್ಟಿದ್ಯಾ, ಹಂಗು ಹಿಂಗು ಮದ್ವೆ ಊಟನ ಉಳಿಸ್ಬಿಟ್ಟೆ ಬಿಡು ಅಂತ ಕಿಂಡಲ್ ಮಾಡ್ಬೇಕಾದ್ರೆ, ಅಯ್ಯೋ ಇಲ್ಲ ಅಂಕಲ್, ಆಕ್ಚುಲಿ ಅರ್ಜೆಂಟ್ ಅಲ್ಲಿ ನಡೀತು ಮದ್ವೆ, ಬೇಜಾರ್ ಮಾಡ್ಕೋಬೇಡಿ ಅಂತ ಮಂಜು ಹೇಳ್ಬೇಕಾದ್ರೆ, ಹೌದು ಅಣ್ಣ, ನಮ್ಗಿದ್ದಿದ್ ಸಮಸ್ಯೆ ಅಲ್ವಾ ನಿಮ್ಗೆ ಗೊತ್ತಲ್ವಾ, ಯಾರನ್ನು ಕರಿಯಕ್ಕಾಗಿಲ್ಲ, ಬೇಜಾರ್ ಮಾಡ್ಕೋಬೇಡಿ ಅಂತ ಸೂರ್ಯ ಹೇಳ್ತಾನೆ. ಅಯ್ಯೋ ಸೂರ್ಯ, ಇರ್ಲಿ ಬಿಡಪ್ಪ, ಇದೆಲ್ಲ ನನಗೆ ಗೊತ್ತಿರೋದೆ. ನಾನ್ ಸುಮ್ನೆ ಅವನನ್ನ ಕಿಂಡಲ್ ಮಾಡೋದಕ್ಕೆ ಹೇಳ್ದೆ ಅಷ್ಟೇ ಕಣಪ್ಪ. ಏನೋ ಒಂದು ಒಟ್ನಲ್ಲಿ ಚೆನ್ನಾಗ್ ಮದ್ವೆ ಆಯ್ತಲ್ಲ, ಅದ್ ಸಾಕು ನಮ್ಗೆ ಅಂತ ಮನೆ ಓನರ್ ಹೇಳ್ಬೇಕಾದ್ರೆ, ಯಾರ್ಯಾರು ಬಂದಿಲ್ಲ ಅವ್ರೆಲ್ರಿಗೋಸ್ಕರ ಅಂತ ಇಲ್ಲೇ ಈ ಮಾಡಿ ಮೇಲೆ ಊಟ ಹಾಕ್ಸೋಣ ಅಂತ ಅನ್ಕೊಂಡಿದೀವಿ, ಎಲ್ರು ಖಂಡಿತ ಬರ್ಬೇಕು ಅಂತ ಸೂರ್ಯ ಹೇಳ್ದಾಗ, ನೀನ್ ಹೇಳಿದ್ಮೇಲೆ ಇಲ್ಲ ಅಂತ ಹೇಳಕ್ಕಾಗತ್ತೇನಪ್ಪ, ಖಂಡಿತ ಬರ್ತೀವಿ ಅಂತ ಅಕ್ಕಪಕ್ಕದ ಮನೆಯವರೆಲ್ಲ ಹೇಳ್ತಾ ಇರ್ತಾರೆ. ಹಾಗೆ ಕುಸುಮ ಅವರು ತಾರನ್ಗೆ ದೀಪ ಹಚ್ಚು ಅಂತ ಹೇಳಿದಾಗ ತಾರಾ ಹೋಗಿ ದೀಪನ ಹಚ್ತಾಳೆ. ಆಗ ಅಲ್ಲಿ ಬಂದಿರೋ ಅಕ್ಕಪಕ್ಕದ ಮನೆ ಹೆಂಗಸರುಗಳು ಮಾತಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ತುಂಬಾ ಶ್ರೀಮಂತರ ಮನೆ ಹುಡುಗಿ ಇಲ್ಲಿ ಬಂದು ಅದ್ ಹೇಗಿರ್ತಾಳೋ ಏನೋ, ತುಂಬಾ ಕಷ್ಟ ಇದೆ ಅವಳಿಲ್ಲಿ ಇರೋದು ಅಂತ ಹೆಂಗಸರು ಮಾತಾಡ್ಕೊಳ್ಬೇಕಾದ್ರೆ ಅದನ್ನ ಕೇಳಿ ಕುಸುಮ ಅವ್ರಿಗೆ ತುಂಬಾನೇ ಬೇಜಾರಾಗತ್ತೆ. ಆಗ ಸೂರ್ಯ ಮಂಜ ಮತ್ತೆ ತಾರನ್ನ ಹತ್ರ ಕರೆದು ಅತ್ತೆ ಹತ್ರ ಆಶೀರ್ವಾದ ತಗೊಳ್ಳಿ ಅಂತ ಹೇಳ್ತಾನೆ. ಅಳಿಯಂದ್ರೆ ಪರವಾಗಿಲ್ಲ, ಈ ಮನೆಗೆ ದೊಡ್ಡ ಮಗ ಅಂತ ನೀವಿದ್ಮೇಲೆ ಇನ್ ನನ್ನ ಅವಶ್ಯಕತೆ ಏನಿದೆ, ಮಂಜ ತಾರಾ ಹೋಗಿ ಅಳಿಯಂದ್ರು ಆಶೀರ್ವಾದ ತಗೊಳ್ಳಿ ಅಂತ ಕುಸುಮ ಅವ್ರು ಹೇಳ್ತಾರೆ. ಅತ್ತೆ ಇವೆಲ್ಲ ನಮಗ್ ಸೆಟ್ ಆಗೋದಿಲ್ಲ, ಅದೆಲ್ಲ ಏನು ಬೇಡ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಇಲ್ಲ ಅಳಿಯಂದ್ರೆ, ನಿಮ್ಮಂತ ಒಳ್ಳೆ ಮನ್ಸಿರೋ ವ್ಯಕ್ತಿ ಆಶೀರ್ವಾದ ಮಾಡಿದ್ರೆ ಅವ್ರಿಬ್ರು ತುಂಬಾನೇ ಚೆನ್ನಾಗಿರ್ತಾರೆ, ಇಲ್ಲ ಅಂತ ಹೇಳ್ಬೇಡಿ ಅಂತ ಹೇಳ್ತಾ ಕುಸುಮ ಅವರು ಹೇಳ್ದಾಗ ಸರಿ ಆಯ್ತು ಅಂತ ಒಪ್ಕೊಂಡು ಸೂರ್ಯ ಮೀನಾ ಇಬ್ರು ಮಂಜ ಮತ್ತೆ ತಾರನ್ಗೆ ಆಶೀರ್ವಾದ ಮಾಡ್ತಾರೆ. ಹಾಗೆ ಇಬ್ರು ಸೇರಿ ಮೀನಾ ತಂದೆ ಆಶೀರ್ವಾದನ ತಗೋತಾರೆ. ಹಾಗೆ ಮದ್ವೆ ಆದ್ಮೇಲೆ ಏನೇನ್ ಶಾಸ್ತ್ರ ಇರುತ್ತೋ ಅದನ್ನೆಲ್ಲ ಮಾಡೋದಿಕ್ಕೆ ಅಂತ
ಆ ಹೆಂಗಸರೆಲ್ಲ ತಾರಾ ಮತ್ತೆ ಮಂಜನ್ನ ಚಾಪೆ ಮೇಲೆ ಕೂರಿಸಿದಾಗ ಅದನ್ನ ನೋಡಿ ಸೂರ್ಯನ್ಗೆ ತುಂಬಾ ಬೇಜಾರಾಗುತ್ತೆ. ಹಾಗೆ ಅವನು ಯೋಚನೆ ಮಾಡ್ತಾ ನಿಂತಿರ್ಬೇಕಾದ್ರೆ ಯಾಕ್ರಿ ಏನಾಯ್ತು ಅಂತ ಮೀನಾ ಹೋಗಿ ಕೇಳ್ತಾಳೆ. ಅಲ್ಲ ಮೀನಮ್ಮ, ಇವಾಗ ತಾನೇ ಮದ್ವೆ ಆಗಿದ್ದಾರೆ, ಅವ್ರು ಹೋಗಿ ಚಾಪೆ ಮೇಲೆ ಹೇಗ್ ಮಲ್ಕೋತಾರೆ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಹೌದು ರೀ, ನನಗೂ ಅದೇ ಚಿಂತೆ ಆಗಿದೆ ಅಂತ ಮೀನಾ ಹೇಳ್ತಿರ್ತಾಳೆ. ಮದ್ವೆ ಆಗಿ ಇಷ್ಟು ದಿವಸದವರೆಗೂ ನಮ್ಗೆ ರೂಮೇ ಇರ್ಲಿಲ್ಲ, ಎಲ್ಲಾ ರೀತಿನೂ ನೀನ್ ಅಡ್ಜಸ್ಟ್ ಮಾಡ್ಕೊಂಬಿಟ್ಟೆ ಅಂತ ಸೂರ್ಯ ಹೇಳ್ಬೇಕಾದ್ರೆ, ರೀ, ನಾನೇ ಬೇರೆ ತಾರಾನೇ ಬೇರೆ ರೀ. ತಾರಾ ಶ್ರೀಮಂತ್ರ ಮನೆ ಮಗಳು, ಆದ್ರೆ ನಾನು ಮಿಡಲ್ ಕ್ಲಾಸ್ ಹುಡುಗಿ, ಎಲ್ಲದನ್ನು ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು ಅಂತ ಮೀನಾ ಹೇಳ್ಬೇಕಾದ್ರೆ ಅರ್ಥ ಆಗತ್ತೆ ಮೀನಾ. ಆದ್ರೆ ಇವ್ರಿಬ್ರು ಓದಿರೋರು, ಜೀವನದಲ್ಲಿ ಮುಂದೆ ಬರ್ತಾರೆ ಅನ್ನೋ ನಂಬಿಕೆ ನನ್ಗಿದೆ ಅಂತ ಸೂರ್ಯ ಹೇಳ್ತಿರ್ತಾನೆ. ಹಾಗೆ ಸೂರ್ಯ ಮತ್ತೆ ಮೀನಾ ಇಬ್ರು ಆಚೆಗ್ ಬಂದು ತಾರನ್ ಹತ್ರ ಮಾತಾಡ್ತಾರೆ. ತಾರಾ, ನಮ್ ಮನೇಲಿ ನಿನ್ಗೆ ಅಷ್ಟೊಂದ್ ಅನುಕೂಲ ಇಲ್ಲ ಅಂತ ಮೀನಾ ಹೇಳ್ಬೇಕಾದ್ರೆ, ಪರವಾಗಿಲ್ಲ ಅತ್ಗೆ, ನಾನು ಚಿಕ್ಕ ವಯಸ್ಸಿಂದ ನಮ್ ಮನೇಲಿ ತುಂಬಾ ಲಕ್ಸುರಿಯಾಗೇ ಇದ್ದೆ, ಆದ್ರೆ ಅದು ನನ್ನ ಅಪ್ಪ ಇರೋವರೆಗೂ ಮಾತ್ರ. ಹೇಳ್ಬೇಕು ಅಂದ್ರೆ ನನ್ಗೆ ಯಾವತ್ತೂ ಒಂಟಿಯಾಗಿರೋದಕ್ಕೆ ನಮ್ಮಪ್ಪ ಬಿಟ್ಟೇ ಇಲ್ಲ. ಅಷ್ಟು ನನ್ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಬರೀ ಅಪ್ಪನೇ ನನ್ ಪ್ರಪಂಚ ಆಗಿದ್ರು, ಆದ್ರೆ ಇವಾಗ ನೀವೆಲ್ರೂ ನನ್ಗೆ ಫ್ಯಾಮಿಲಿ ಅಂತ ಸಿಕ್ಕಿದೀರಾ, ನನ್ಗಷ್ಟೇ ಸಾಕು ಅಂತ ತಾರಾ ಹೇಳ್ತಿರ್ತಾಳೆ. ಇದನ್ನ ಕೇಳಿ ಸೂರ್ಯನ್ಗೆ ತುಂಬಾನೇ ಖುಷಿ ಆಗುತ್ತೆ. ಲೇ ಮಂಜಿಗೆ, ಹೇಳ್ತಿದೀನಿ ನೋಡು, ನನ್ ತಂಗಿನ ನೀನ್ ಚೆನ್ನಾಗ್ ನೋಡ್ಕೋಬೇಕು ಅಂತ ಸೂರ್ಯ ಹೇಳ್ಬೇಕಾದ್ರೆ, ಬಾವಾ, ನಾನ್ ಖಂಡಿತ ಚೆನ್ನಾಗ್ ನೋಡ್ಕೋತೀನಿ ಅಂತ ಮಂಜ ಹೇಳ್ತಿರ್ತಾನೆ. ಈ ಕಡೆ ಅರುಣ್ ಕೋಪದಿಂದ ಕುತ್ಕೊಂಡಿರ್ತಾನೆ. ಅಷ್ಟ್ರಲ್ಲಿ ಕನಕ ಮನೆಗ್ ಬರ್ತಾಳೆ. ನಿಂತ್ಕೊಳೆ, ಏನೇ, ಹೋಗಿದ್ ಕೆಲ್ಸ ಎಲ್ಲ ಆಯ್ತಾ? ತುಂಬಾ ಜೋರಾಗಿ ಮಾಡಿರ್ಬೇಕೋ ದೇವ್ರನ್ನ, ಏನಂತ ಬಿಡ್ಕೊಂಡೆ? ನನ್ ಗಂಡನ ಬೇಗ ಮೇಲ್ ಕರ್ಕೊಂಡ್ಬಿಡು ಅಂತನ ಅಂತ ಅರುಣ್ ಕೇಳ್ಬೇಕಾದ್ರೆ, ರೀ, ಏನ್ರಿ ಆಗಿದೆ ನಿಮ್ಗೆ, ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀರಾ ಅಂತ ಕನಕ ಕೇಳ್ತಾಳೆ. ಆಗ ಅರುಣ್ ಕೋಪದಿಂದ ಅಲ್ಲೇ ಇರೋ ಟೇಬಲ್ ನ ಒದಿತಾನೆ. ಏನೇ ಜೋರ್ ವಾಯ್ಸಲ್ಲಿ ಮಾತಾಡ್ತಾ ಇದ್ಯಾ? ಸುಳ್ಳು ಹೇಳಿನೇ ಅಲ್ವೇನೆ ನೀನ್ ಹೋಗಿರೋದು? ಅಲ್ಲಿ ಏನೇ ಅರ್ಥ? ನಾನಿದ್ರೆ ನಿನ್ಗೆ ತೊಂದ್ರೆ ಆಗುತ್ತೆ ಅಂತ ತಾನೆ? ಹಾಗಿದ್ರೆ ನಾನ್ ಹೋಗಿ ಮೇಲಕ್ ಸೇರ್ಬಿಟ್ರೆ ನಿನ್ಗೆ ನೆಮ್ಮದಿ ತಾನೆ? ಖುಷಿಯಾಗಿ ಎಲ್ಲಿಗ್ ಬೇಕಾದ್ರೂ ಹೋಗ್ಬೋದು, ಯಾವನ್ ಜೊತೆ ಬೇಕಾದ್ರೂ ಹೋಗ್ಬೋದು, ಹೆಂಗ್ ಬೇಕಾದ್ರೂ ಇರ್ಬೋದು ಅಂತ ಅರುಣ್ ಹೇಳ್ಬೇಕಾದ್ರೆ, ಸಾಕು ಸುಮ್ನೆ ಇರಿ, ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿದ್ದೀರಾ? ಯಾವ್ ಹೆಂಡ್ತಿನೂ ತನ್ ಗಂಡ ಸಾಯ್ಲಿ ಅಂತ ಕೇಳ್ಕೊಳ್ಳೋದಿಲ್ಲ ಅಂತ ಕನಕ ಹೇಳ್ತಾಳೆ. ಆದ್ರೆ ನೀನ್ ಅನ್ಕೋತಿಯಲ್ಲ, ನಿನ್ನಂತ ಒಳ್ಳೆ ಹೆಂಡತಿ ಮನೆ ದೇವ್ರಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ತಮ್ಮನ್ಗೆ ಕಳ್ಳು ತಂದಲ್ ಮದ್ವೆ ಮಾಡಕ್ ಯಾವಳೆ ಹೋಗ್ತಾಳೆ ಅಂತ ಅರುಣ್ ಕೋಪ ಮಾಡ್ಕೊಂಡು ಕೇಳ್ತಾನೆ. ಆಗ ಕನಕ ಏನು ಮಾತಾಡದೆ ಸುಮ್ನೆ ಇರ್ಬೇಕಾದ್ರೆ, ಏನೋ ಸಿಕ್ಕಾಕೊಂಡ್ಬಿಟ್ಟೆ, ಇವಾಗ ಏನ್ ಸುಳ್ಳು ಹೇಳೋದು ಅಂತ ಯೋಚನೆ ಮಾಡ್ತಿದ್ಯಾ? ಗಂಡನ್ಗೆ ಮೋಸ ಮಾಡೋ ನಿನ್ನಂತ ಹೆಂಡತಿಗೆ ಏನೇ ಮಾಡ್ಬೇಕು? ಬೊಗಳೆ, ಯಾಕೆ ನನ್ನ ಹತ್ರ ಸುಳ್ಳು ಹೇಳ್ದೆ? ಹೌದು, ಇದೊಂದೇ ಸುಳ್ಳು ಹೇಳಿದ್ಯಾ ಅಥವಾ ಇನ್ನು ಎಷ್ಟು ಹೇಳಿದ್ಯಾ ಸುಳ್ಳ? ಬರೀ ನಿನ್ ತಮ್ಮನ್ ಮದ್ವೆ ಮುಗಿಸ್ಕೊಂಡ್ ಬಂದ್ಯಾ ಅಥವಾ ಬೇರೆ ಎಲ್ಲಾದ್ರೂ ಹೋಗಿದ್ದ ಅಂತ ಅರುಣ್ ಕೇಳ್ಬೇಕಾದ್ರೆ, ನೋಡಿ, ಸುಮ್ನೆ ಇದ್ರೆ ಸರಿ, ಇಲ್ಲ ಅಂದ್ರೆ ಅಂತ ಕನಕ ಹೇಳ್ಬೇಕಾದ್ರೆ, ಇಲ್ಲ ಅಂದ್ರೆ ಏನೇ ಮಾಡ್ತೀಯಾ? ಏನೇ ಬರುತ್ತೆ ನಿನ್ ಬಾಯಿಂದ ಹೇಳೆ ಅಂತ ಹೇಳ್ತಾ ಅರುಣ್ ಕನಕನ್ಗೆ ಚೆನ್ನಾಗಿ ಹೊಡಿತಾನೆ. ನೋಡು, ಇದೇ ಲಾಸ್ಟ್ ವಾರ್ನಿಂಗ್, ಇದ್ರ ಮೇಲೆ ನೀನು ನಿಮ್ಮಮ್ಮನ್ ಮನೆಗೂ ಹೋಗ್ಬಾರ್ದು, ನಿನ್ನ ಹುಡ್ಕೊಂಡು ಯಾರು ಇಲ್ಲಿಗ್ ಬರಬಾರ್ದು. ಅಕಸ್ಮಾತ್ ಬಂದ್ರು ಅಂದ್ರೆ ಕೊಂದ ಹಾಕ್ಬಿಡ್ತೀನಿ ಅಂತ ಹೇಳ್ತಾ ಅರುಣ್ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ಕನಕ ಮಾತ್ರ ತುಂಬಾನೇ ಅಳ್ತಾ ಇರ್ತಾಳೆ. ಈ ಕಡೆ ಆ ಬುದ್ಧಿ ಸರಿ ಇಲ್ದಿರೋ ಹುಡ್ಗಿ ತಾಯಿ ಮದ್ವೆ ದಿವಸ ಊಟಕ್ಕೆ ಅರೇಂಜ್ ಮಾಡೋದಿಕ್ಕೆ ಅಂತ ಶ್ರುತಿ ರೆಸ್ಟೋರೆಂಟ್ಗೆ ಆರ್ಡರ್ ಕೊಡೋದಿಕ್ಕೆ ಅಂತ ಬಂದಿರ್ತಾರೆ. ಮದ್ವೆನ ಚಿಕ್ಕದಾಗಿ ಮನೇಲೆ ಇಟ್ಕೊಂಡಿದೀವಿ, ಅದಕ್ಕೆ ನಮ್ಗೆ ಏನೇನ್ ಡಿಶ್ ಬೇಕೋ ಅದನ್ನ ನೀವು ಮಾಡ್ಕೊಡ್ತೀರಾ, ಎಷ್ಟ್ ಬೇಕೋ ಅಷ್ಟ್ ಕೊಡ್ತೀರಾ ಅಂತ ಕೇಳ್ಬೇಕಾದ್ರೆ, ಅಷ್ಟೇ ತಾನೇ, ಖಂಡಿತ ಮಾಡ್ಕೊಡ್ತೀವಿ ಅಂತ ರವಿ ಮತ್ತೆ ಶ್ರುತಿ ಇಬ್ರು ಒಪ್ಕೋತಾರೆ. ಅಷ್ಟ್ರಲ್ಲಿ ಮೀನಾ ಹೂ ತಗೊಂಡ್ ಬಂದು ದೇವ್ರಿಗೆ ಅಲಂಕಾರ ಮಾಡ್ತಿರ್ತಾಳೆ. ಅದೇ ಟೈಮ್ಗೆ ಶ್ರುತಿಗೆ ಒಂದ್ ಐಡಿಯಾ ಬರುತ್ತೆ. ಮೇಡಮ್, ನೀವಿನ್ನೂ ಫ್ಲವರ್ ಡೆಕೋರೇಷನ್ಗೆ ಆರ್ಡರ್ ಕೊಟ್ಟಿಲ್ಲ ಅನ್ಸುತ್ತೆ ಅಲ್ವಾ ಅಂತ ಶ್ರುತಿ ಕೇಳಿದಾಗ, ಇನ್ನೂ ಇಲ್ಲ, ಇನ್ಮೇಲ್ ಕೊಡ್ಬೇಕು ಅಂತ ಆ ಹೆಂಗ್ಸು ಹೇಳ್ತಾರೆ. ಮೇಡಮ್, ಹಾಗಿದ್ರೆ ಇವ್ರು ನೋಡಿ, ಇವ್ರ ಹೆಸರು ಮೀನಾ ಅಂತ, ಇವ್ರು ತುಂಬಾನೇ ಚೆನ್ನಾಗಿ ಫ್ಲವರ್ ಡೆಕೋರೇಷನ್ ಮಾಡ್ತಾರೆ, ಮತ್ತೆ ನಿಮ್ಗೆ ಯಾವ ಬಜೆಟ್ ಅಲ್ಲಿ ಬೇಕೋ ಆ ಬಜೆಟ್ ಅಲ್ಲಿ ಫ್ರೆಶ್ ಆಗಿರೋ ಫ್ಲವರ್ ಯೂಸ್ ಮಾಡಿ ಮಾಡ್ಕೊಡ್ತಾರೆ ಅಂತ ಶ್ರುತಿ ಮೀನನ್ನ ತೋರಿಸಿದಾಗ, ತುಂಬಾ ಥ್ಯಾಂಕ್ಸ್, ನೀವು ರೆಕಮೆಂಡ್ ಮಾಡಿದ್ದು ತುಂಬಾನೇ ಖುಷಿ ಆಯ್ತು, ನನಗೆ ಇನ್ನೊಂದ್ ಕಡೆ ಹೋಗೋ ಟೈಮ್ ಉಳಿತು ಅಂತ ಹೇಳ್ತಾ ಹಾಗೆ ಫ್ಲವರ್ ಡೆಕೋರೇಷನ್ಗೆ ಮೀನಿಂಗೆ ಆರ್ಡರ್ ಕೊಟ್ಟು ತಮ್ಮ ಕಾರ್ಡ್ ಕೂಡ ಕೊಡ್ತಾರೆ. ಆಗ ಮೀನಿಂಗೆ ಅಡ್ವಾನ್ಸ್ ಕೊಡಕ್ ಹೋದಾಗ, ಇಲ್ಲ ಬೇಡ, ಎಲ್ಲ ಮುಗಿದ್ಮೇಲೆ ನಾನು ತಗೋತೀನಿ ದುಡ್ಡನ್ನ ಅಂತ ಮೀನಾ ಹೇಳ್ತಾಳೆ. ಅಯ್ಯೋ, ಹಾಗೆಲ್ಲ ಹೇಳಕ್ ಆಗೋದಿಲ್ಲ, ನಾನು ಇವಾಗ ಸ್ವಲ್ಪ ದುಡ್ಡನ್ನ ಕೊಡ್ತೀನಿ, ಮುಗಿದ್ಮೇಲೆ ಫುಲ್ ಅಮೌಂಟ್ ಸೆಟಲ್ ಮಾಡ್ತೀನಿ ಅಂತ ಆ ಹುಡುಗಿ ತಾಯಿ ಹೇಳ್ತಾರೆ. ಅದಕ್ಕೆ ಸರಿ ಆಯ್ತು ಅಂತ ಮೀನಾ ಒಪ್ಕೋತಾಳೆ. ಸರಿ, ಮತ್ತೆ ಆ ಹುಡುಗಿಗೆ ಹೂ ಮುಡ್ಸೋದಿಕ್ಕೆ ಮತ್ತೆ ಮೊಗ್ಗಿನ ಜಡೆ ಎಲ್ಲ ಹಾಕ್ಬೇಕು, ಅದಕ್ಕೆಲ್ಲ ಚೆನ್ನಾಗಿರೋ ಫ್ಲವರ್ ಎಲ್ಲ ತಗೊಂಡ್ ಬನ್ನಿ ಅಂತ ಹೇಳ್ತಾ ನಾನು ಇನ್ ಬರ್ತೀನಿ ಅಂತ ಹೇಳಿ ಆ ಹುಡುಗಿ ತಾಯಿ ಅಲ್ಲಿಂದ ಹೊರಡ್ತಾರೆ. ಶ್ರುತಿ ಆಕ್ಚುಲಿ ಇಲ್ಲಿಗೆ ಬಂದಿದ್ದಕ್ಕೆ ನನ್ಗೆ ಒಳ್ಳೆ ಆರ್ಡರ್ ಸಿಕ್ತು ಅಂತ ಮೀನಾ ಹೇಳ್ಬೇಕಾದ್ರೆ, ಸರಿ ಬಾ ಮೀನಾ ಮರಿ, ಇಬ್ರು ಕುತ್ಕೊಂಡ್ ಮಾತಾಡೋಣ ಅಂತ ಹೇಳ್ತಾ ಶ್ರುತಿ ಮತ್ತೆ ಮೀನಾ ಇಬ್ರು ಮಾತಾಡ್ತಿರ್ತಾರೆ. ಅಷ್ಟ್ರಲ್ಲಿ ರೋಹಿಣಿ ಅಲ್ಲಿಗೆ ಬರ್ತಾಳೆ. ಮೀನಾ ಮತ್ತೆ ಶ್ರುತಿ ಇಬ್ರು ರೋಹಿಣಿನ ನೋಡ್ಬೇಕಾದ್ರೆ, ಏನ್ ಶ್ರುತಿ, ಹೇಗಿದ್ದೀರಾ? ಏನ್ ಇವಳು ಇಲ್ಲಿಗೆ ಬಂದಿದ್ದಾಳೆ ಅಂತ ನೋಡ್ತಿದ್ದೀರಾ? ನೀವ್ ಹೇಳ್ದಂಗೆ ನಾನು ಕೃಷ್ ಬಗ್ಗೆ ಯೋಚನೆ ಮಾಡ್ದೆ, ನೀವ್ ಹೇಳಿದ್ ನಿಜ,
ನನ್ ಮಗನ್ ಜೀವನನು ನನಗ್ ತುಂಬಾನೇ ಮುಖ್ಯ. ಅವನಿಗೋಸ್ಕರ ನಾನು ಈ ಡೈವರ್ಸ್ ಕೊಡೋದಕ್ಕೆ ಒಪ್ಕೊಂಡಿದೀನಿ ಅಂತ ರೋಹಿಣಿ ಹೇಳ್ತಾ ಅಳ್ತಿರ್ತಾಳೆ. ಹೋಗ್ಲಿ ಬಿಡಿ ರೋಹಿಣಿ ಅವ್ರೆ, ಆಗಿದ್ದಾಗೋಯ್ತು. ಆಕ್ಚುಲಿ ನನ್ಗೆ ಇವಾಗ ಒಂದು ಮದ್ವೆ ಆರ್ಡರ್ ಬಂದಿತ್ತು. ಚಿಕ್ಕದೇನೆ, ಜಾಸ್ತಿ ದೊಡ್ಡದೇನಿಲ್ಲ. ನಾನ್ ನಿಮ್ಗೆ ಅವ್ರ ನಂಬರ್ ಎಲ್ಲ ಕೊಡ್ತೀನಿ. ನೀವು ಅವ್ರಿಗೆ ಫೋನ್ ಮಾಡಿ ಬ್ರೈಡಲ್ ಮೇಕಪ್ಗೆ ಅಪಾಯಿಂಟ್ಮೆಂಟ್ ತಗೊಂಬಿಡಿ ಅಂತ ಶ್ರುತಿ ಹೇಳ್ತಾಳೆ. ಅದನ್ನ ಕೇಳಿ ರೋಹಿಣಿಗೆ ಖುಷಿ ಆಗತ್ತೆ. ತುಂಬಾ ಥ್ಯಾಂಕ್ಸ್ ಶ್ರುತಿ. ನನ್ಗೋಸ್ಕರ ನೀವ್ ಇಷ್ಟೆಲ್ಲ ಹೆಲ್ಪ್ ಮಾಡ್ತಿದ್ದೀರಲ್ಲ, ಅದ್ ಸಾಕು. ನಾನ್ ಖಂಡಿತ ಅವ್ರ ಹತ್ರ ಮಾತಾಡ್ತೀನಿ ಅಂತ ರೋಹಿಣಿ ಹೇಳ್ತಾಳೆ. ಸರಿ, ನಾನ್ ನಂಬರ್ ಸೆಂಡ್ ಮಾಡ್ತೀನಿ ಬಿಡಿ ಅಂತ ಶ್ರುತಿ ಹೇಳ್ಬೇಕಾದ್ರೆ, ಸರಿ ನಾನ್ ಬರ್ತೀನಿ ಅಂತ ಹೇಳಿ ರೋಹಿಣಿ ಅಲ್ಲಿಂದ ಹೋಗ್ತಾಳೆ. ಈ ಕಡೆ ಕೊನೆಗೂ ಮನೋಜನ್ಗೆ ಮದ್ವೆ ದಿನ ಬಂದೇ ಬಿಡುತ್ತೆ. ಆದ್ರೆ ಹಿಂದಿನ ದಿವ್ಸ ಮೀನಾ ಹುಡ್ಗಿಗೆ ಅಂತ ಮುಗ್ಗಿನ ಜಡೆನ ರೆಡಿ ಮಾಡ್ತಾಳೆ. ಅದನ್ನ ನೋಡಿ ಸೂರ್ಯ ಖುಷಿ ಪಡ್ತಾನೆ. ಏನ್ ಮೀನಮ್ಮ ಇಷ್ಟೊಂದ್ ಚೆನ್ನಾಗ್ ಮಾಡಿದ್ಯಾ ಮುಗ್ಗಿನ ಜಡೆನ ಅಂತ ಸೂರ್ಯ ಹೇಳ್ಬೇಕಾದ್ರೆ, ರೀ ಅವ್ರು ಸಿಂಪಲ್ ಆಗಿ ಮದ್ವೆ ಮಾಡ್ತಿರೋದು ಅಂತ ಹೇಳಿದ್ರು. ಆದ್ರೂ ಮದ್ವೆ ಅನ್ನೋದು ಜೀವನದಲ್ಲಿ ಒಂದೇ ಸಲ ಅಲ್ವಾ ಆಗೋದು. ಅದಕ್ಕೆ ಆ ಹುಡುಗಿಗೆ ಇಷ್ಟ ಆಗತ್ತೆ ಈ ಡಿಸೈನ್ ಅಂತ ನಾನ್ ಇದೇ ರೀತಿ ಮಾಡ್ದೆ ಅಂತ ಮೀನಾ ಹೇಳ್ತಾಳೆ. ಹೇಗೋ ಎಲ್ರು ಚೆನ್ನಾಗಿರ್ಬೇಕು ಅನ್ಕೋತಿಲ್ಲ ಮೀನಮ್ಮ ನೀನು ಅಂತ ಹೇಳ್ತಾ ಸೂರ್ಯ ಖುಷಿಯಿಂದ ಮೀನನ್ನ ತಪ್ಕೋತಾನೆ. ಈ ಕಡೆ ಮನೋಜ ಬಾರೋ ಇಲ್ಲಿ ಅಂತ ಶಾಂತಿ ಕರಿತಾಳೆ. ಏನು ಸಕ್ಕರೆ ಇಷ್ಟೊಂದೆಲ್ಲ ಸೌಂಡ್ ಮಾಡ್ತಾ ಇದೆ ಅಂತ ಹೇಳ್ತಾ ಸೂರ್ಯ ಮತ್ತೆ ಮೀನಾ ಇಬ್ರು ರೂಮ್ ಇಂದ ಆಚೆಗೆ ಬರ್ತಾರೆ. ಹಾಗೆ ಶ್ರುತಿ ರವಿ ಕೂಡ ಅಲ್ಲಿಗೆ ಬರ್ತಾರೆ. ಏನ್ ಮಮ್ಮಿ ಅಂತ ಹೇಳ್ತಾ ಮನೋಜ ಶಾಂತಿ ಪಕ್ಕ ಬಂದು ಕುತ್ಕೋತಾನೆ. ನೋ ಮನೋಜ, ನೋಡೋ ನಿನ್ಗೆ ಆದಷ್ಟು ಬೇಗ ಮದ್ವೆ ಆಗ್ಲಿ ಅಂತ ನಾನು ದೇವ್ರ ಹತ್ರ ಹರಕೆ ಕಟ್ಕೊಂಡಿದ್ದೆ ಕಣ. ನೋಡು, ಆ ದೇವಸ್ಥಾನಕ್ ಹೋಗ್ ಬಂದ್ರೆ ನಿನಗೆ ಬೇಗ ಮದ್ವೆ ಆಗತ್ತಂತೆ. ನಿನ್ಗೇನೇ ಕೆಲ್ಸ ಇದ್ರು ನಾಳೆ ಅದನ್ನ ಪೋಸ್ಟ್ಪೋನ್ ಮಾಡಿ ನೀನ್ ಬರ್ಲೇಬೇಕು ಅಂತ ಶಾಂತಿ ಹಠ ಮಾಡ್ತಾಳೆ. ಏನ್ ಮಮ್ಮಿ ನೀನ ರೋಹಿಣಿಯಿಂದ ಡೈವರ್ಸ್ ತಗೋಬೇಕು ಅಂತ ನಾನು 5 ಲಕ್ಷ ರೂಪಾಯಿಗೆ ಹೊಂದಿಸೋದಕ್ಕೆ ಎಷ್ಟು ಒದ್ದಾಡ್ತಾ ಇದೀನಿ. ನೀನ್ ನೋಡಿದ್ರೆ ಇಲ್ಲಿಗ್ ಬಾ ಅಲ್ಲಿಗ್ ಬಾ ಅಂತ ಕರಿತೀಯ. ಆಗಲ್ಲ ಮಮ್ಮಿ ಅಂತ ಮನೋಜ ಹೇಳ್ತಾನೆ. ಪೆಂಗ್ಯ, ಇಷ್ಟು ದಿವಸದಿಂದ ಬರೀ ಟ್ರೈ ಮಾಡೋದ್ರಲ್ಲೇ ಆಯ್ತು, ದುಡ್ಡು ಸಿಕ್ತೇನೋ ಅಂತ ಸೂರ್ಯ ಕೇಳ್ತಾನೆ. ಸಿಕ್ಕುತ್ತೆ ಅಂತ ಮನೋಜ ಹೇಳ್ದಾಗ, ಲವ್ ಮನೋಜ, ನೀನ್ ಎಷ್ಟ್ ದಿವಸದಿಂದ ಇದನ್ನೇ ಹೇಳ್ತಾ ಇದೆಯಲ್ಲೋ, ಎಲ್ಲ ದುಡ್ಡು ಅಂತ ರವಿ ಕೇಳ್ತಾನೆ. ಲವ್ ರವಿಗಾನ್, ಸುಮ್ನೆ ಇರೋ ಅಪ್ಪಿ ನೀನು, ನನ್ ಜೊತೆ ಸೇರ್ಕೊಂಡು ನೀನು ನನ್ನನ್ನ ಕಿಂಡಲ್ ಮಾಡ್ಬೇಡ ಅಂತ ಮನೋಜ ಹೇಳ್ತಾನೆ. ಪೆಂಗ್ಯ, ಇವಾಗ ಸಕ್ರೆ ಹೇಳ್ತಾ ಇಲ್ವಾ, ಯಾವ್ದೋ ದೇವಸ್ಥಾನ ತುಂಬಾನೇ ಪವರ್ಫುಲ್ ಅಂತ ಅಲ್ಲೋಗಿ ಪೂಜೆ ಮಾಡ್ಸಿರಿ ನಿನ್ಗೆ ಮದ್ವೆ ಆಗತ್ತೆ ಅಂತ. ಹೋಗ್ಬಾರಲ್ಲೋ. ಹಂಗೆ ದೇವ್ರ ಹತ್ರ ಒಂದು ಅರ್ಜಿ ಹಾಕ್ಬಿಡು, ನನ್ಗೆ 5 ಲಕ್ಷ ರೂಪಾಯಿ ಬೇಕು, ಅದು ನಿಯತ್ತಾಗಿರೋ ದಾಳಿಯಿಂದನೇ ಬರ್ಬೇಕು ಅಂತ ಸೂರ್ಯ ಕಿಂಡಲ್ ಮಾಡ್ಬೇಕಾದ್ರೆ, ಲೊಟ್ಟೆ, ದೇವ್ರ ಹತ್ರ ಕೇಳಿದ ತಕ್ಷಣ ದುಡ್ಡು ಕೊಟ್ಬಿಡುತ್ತಾ, ನಾವು ಟ್ರೈ ಮಾಡಿ ಅದಕ್ಕೆ ತಕ್ಕಂತೆ ಕೆಲ್ಸನೂ ಮಾಡ್ಬೇಕು ಅಂತ ಮನೋಜ ಹೇಳ್ದಾಗ ಅದನ್ನ ಕೇಳಿ ಸೂರ್ಯನ್ಗೆ ಶಾಕ್ ಆಗತ್ತೆ. ಲೋ ಪೆಂಗ್ಯ, ಮನೋಜ, ಏನೋ ಆಯ್ತು ನಿಂಗೆ, ಚೆನ್ನಾಗಿದ್ಯಾ ಅಪ್ಪಿ ನೀನು? ಅಲ್ಲ, ಇದ್ದಕ್ಕಿದ್ದಂಗೆ ಕಷ್ಟಪಟ್ಟು ದುಡಿಯೋದ್ರ ಬಗ್ಗೆ ಮಾತಾಡ್ತಿದ್ಯಲ್ಲೋ ಅಂತ ಸೂರ್ಯ ಕೇಳ್ಬೇಕಾದ್ರೆ ಮನೋಜ ಏನನ್ನು ಹೇಳ್ದೆ ಹಾಗೆ ಬೈರಿಂದ ಒದ್ದಾಡ್ತಾ ಯೋಚನೆ ಮಾಡ್ತಿರ್ತಾನೆ. ಮನೋಜ್ ದೇವ್ರಿಗೆ ಕೈ ಮುಗ್ದು ಪ್ರಾರ್ಥನೆ ಮಾಡೋದೆಲ್ಲ ಬೇಸಿಕ್ ವಿಷಯ, ಬಟ್ ನಾವೇ ಹಾರ್ಡ್ ವರ್ಕ್ ಮಾಡ್ಬೇಕು ಅಂತ ಶ್ರುತಿನೂ ಹೇಳ್ತಾಳೆ. ಅಲ್ಲ ಕಣ ಮನೋಜ, ನಿನ್ಗೆ ಈ ದೇವ್ರು ಇದೆಲ್ಲ ಜ್ಯೋತಿಷ್ಯ ಅದೆಲ್ಲ ತುಂಬಾನೇ ನಂಬ್ತಿಯಲ್ಲ ನೀನು, ಅದಕ್ಕೆ ಅಲ್ವಾ ನೀನು ನಿನ್ ಹೆಸರನ್ನೇ ಬದಲಾಯಿಸಿರೋದು ಅಂತ ರವಿ ಹೇಳ್ಬೇಕಾದ್ರೆ, ಅಯ್ಯೋ ನೀವೆಲ್ರು ಸ್ವಲ್ಪ ಹೊತ್ತು ಬಾಯಿ ಮುಚ್ಕೊಂಡಿರ್ತೀರಾ, ಪಾಪ ನನ್ ಮಗು, ಒಬ್ಬೊಬ್ರು ಮಾತಾಡಿ ಹಂಗೆ ಕನ್ಫ್ಯೂಸ್ ಮಾಡ್ಬೇಡಿ ಅಂತ ಶಾಂತಿ ಹೇಳ್ತಾಳೆ. ಹೌದೌದು, ಸರ್ ತುಂಬಾನೇ ಬ್ರಿಲಿಯಂಟ್ ಬೇರೆ, ನಾವ್ ಹೇಳಿದ ತಕ್ಷಣ ಅವ್ರು ಕನ್ಫ್ಯೂಷನ್ ಆಗ್ಬಿಡ್ತಾರೆ ಅಂತ ಸೂರ್ಯ ಹೇಳ್ತಾನೆ. ಅತ್ತೆ, ಯಾವ ದೇವಸ್ಥಾನ ಅಂತ ಹೇಳಿ ಗೊತ್ತಿರೋರಿದ್ರೆ ನಾನು ಅಲ್ಲಿ ಪೂಜೆನ ಚೆನ್ನಾಗ್ ಮಾಡೋದಕ್ಕೆ ಹೇಳ್ತೀನಿ ಅಂತ ಮೀನಾ ಹೇಳ್ತಾಳೆ. ನಿನಗೆ ದೇವಸ್ಥಾನದ ಮುಂದೆ ಹೂ ಕಟ್ಟೋರ್ ಬಿಟ್ರೆ ಇನ್ಯಾರು ಗೊತ್ತಿರಕ್ ಸಾಧ್ಯ ಹೇಳು? ನೀನೇನ್ ದೊಡ್ಡ ಬಿಸ್ನೆಸ್ ವುಮೆನ್ನ, ಅದನ್ನೆಲ್ಲ ತಿಳ್ಕೊಂಡ್ ಏನ್ ಮಾಡ್ತೀಯಾ ಅಂತ ಶಾಂತಿ ಅಳಿಸಿ ಮಾತಾಡ್ತಾಳೆ. ಅದ್ರಿಂದ ಸೂರ್ಯ ಮೀನಂಗೆ ಇಬ್ರಿಗೂ ಬೇಜಾರಾಗತ್ತೆ. ಹೌದು ಕಣೆ ಮನೆ ಹಾಳಿ, ನಿನಗೆ ನಿನ್ ಮಗನ್ಗೆ ಮಂತ್ರಿಗಳು ಬಿಸ್ನೆಸ್ ಮ್ಯಾನ್ ಗಳೆಲ್ಲ ತುಂಬಾ ಪರಿಚಯ ಇದಾರಲ್ಲ, ಒಂದ್ ಸ್ವಲ್ಪ ಅವಕಾಶ ಸಿಕ್ಕಿದ್ರು ಆ ಮಗುಗೆ ಏನಾದ್ರು ಬೈತಿರ್ತೀಯಲ್ಲೇ ಅಂತ ರಂಗನಾಥ್ ಅವರು ಶಾಂತಿಗೆ ಬೈತಾರೆ. ನೋಡಿ, ನಿಮ್ ಹತ್ರ ಮಾತಾಡಕ್ಕೆ ನಂಗೆ ಇಂಟ್ರೆಸ್ಟ್ ಇಲ್ಲ. ನೋಡ ಮನೋಜ, ನನ್ಗೆ ಅದೆಲ್ಲ ಗೊತ್ತಿಲ್ಲ, ನೀನ್ ನಾಳೆ ದೇವಸ್ಥಾನಕ್ ಬರ್ಲೇಬೇಕು ಕಣೋ ಅಂತ ಶಾಂತಿ ತುಂಬಾನೇ ಫೋರ್ಸ್ ಮಾಡ್ತಾಳೆ. ಆಗ ಮನೋಜ ಬರಕ್ ಆಗದೇ ಇಲ್ಲ ಅಂತ ಖಡಾಖಂಡಿತವಾಗಿ ಹೇಳ್ಬೇಕಾದ್ರೆ, ಮನೋಜ, ಅಂತದ್ದೇನ್ ಕೆಲ್ಸ ಇದೆಯೋ ನಾಳೆ ನಿನ್ಗೆ ಅಂತ ರಂಗನಾಥ್ ಅವರು ಕೇಳ್ತಾರೆ. ಅಪ್ಪ ನಾಳೆ ಮದ್ವೆ ಇದೆ ಅಪ್ಪ ಅಂತ ಮನೋಜ ಹೇಳಿದಾಗ ಅದನ್ನ ಕೇಳಿ ಮನೆಯವರೆಲ್ರು ಶಾಕ್ ಆಗ್ತಾರೆ. ಮನೋಜ, ಮದ್ವೆನಾ? ಯಾರ್ಗೋ ಅಂತ ಶಾಂತಿ ಕೇಳ್ಬೇಕಾದ್ರೆ, ಅಯ್ಯಯ್ಯೋ ಅಪ್ಪಿ ತಪ್ಪಿ ನಾನೇ ಬಾಯ್ ಬಿಟ್ಬಿಡ್ತೀನಲ್ಲ ಅಂತ ಮನೋಜ ಮನ್ಸಲ್ಲೇ ಅನ್ಕೊಂಡು ಭಯ ಪಡ್ತಿರ್ತಾನೆ. ಮಮ್ಮಿ, ನನ್ ಫ್ರೆಂಡ್ ಮಮ್ಮಿ ಅಂತ ಮನೋಜ ಹೇಳ್ತಾನೆ. ಅಲ್ಲ ಕಣ ಮನೋಜ, ನಿನ್ ಫ್ರೆಂಡ್ಗೆ ಮದ್ವೆ ಆಗತ್ತೆ ಸರಿ, ನೀನ್ ಹೋಗ್ಲಿಲ್ಲ ಅಂದ್ರೂ ಅವ್ನಿಗೆ ಮದ್ವೆ ಆಗೇ ಆಗತ್ತೆ. ಆದ್ರೆ ನೀನು ದೇವಸ್ಥಾನಕ್ ಬಂದ್ರೇನೆ ಅಲ್ವೇನೋ ನೀನು ಮದ್ವೆ ಆಗೋದು. ನೋಡೋ, ದೇವಸ್ಥಾನಕ್ ಹೋಗ್ ಬಂದು ಆಮೇಲೆ ನೀನ್ ನಿನ್ ಫ್ರೆಂಡ್ ಮದ್ವೆಗ್ ಹೋಗ್ಬೋದು. ಮರ್ಯಾದೆಯಾಗಿ ನೀನ್ ನನ್ ಜೊತೆ ದೇವಸ್ಥಾನಕ್ ಬರ್ಲೇಬೇಕು ಅಂತ ಶಾಂತಿ ಹೇಳ್ದಾಗ, ಇಲ್ಲ ಮಮ್ಮಿ, ನಾನ್ ಮದ್ವೆಗ್ ಹೋಗ್ಲೇಬೇಕು, ನಾನ್ ಹೋಗಿಲ್ಲ ಅಂದ್ರೆ ಮದ್ವೆನೇ ನಡೆಯಲ್ಲ ಅಂತ ಮನೋಜ ಹೇಳ್ತಾನೆ. ಏನೋ ಹೇಳ್ತಿದ್ಯಾ ಅಂತ ಶಾಂತಿ ಕೇಳ್ಬೇಕಾದ್ರೆ, ಪೆಂಗ್ಯ, ಮದ್ವೆ ಗಂಡ್ ಇಲ್ಲ ಅಂದ್ರೆ ಮದ್ವೆ ನಡೆಯೋದಿಲ್ಲ, ಮದ್ವೆ ಗಂಡು ಫ್ರೆಂಡ್ ಇಲ್ಲ ಅಂದ್ರೂ ಮದ್ವೆ ನಿಂತೋಗುತ್ತೇನಾ
ಇದ್ಯಾವ್ದಪ್ಪ ಹೊಸ ರೂಲ್ಸು ಅಂತ ಸೂರ್ಯ ಕೇಳ್ತಾನೆ. ಏಯ್ ನಾನೇ ಕಣೋ ನಾಳೆ ಮದ್ವೆ ಗಂಡಿಗೆ ಜೊತೆಯಾಗಿ ನಿಂತ್ಕೋಬೇಕಾಗಿರೋದು ಅಂತ ಮನೋಜ ಹೇಳ್ದಾಗ, ಪರವಾಗಿಲ್ವೇ, ನಿನ್ನನ್ನೇ ನಂಬಿ ಮದ್ವೆ ಗಂಡು ಪಕ್ಕ ಇರೋದಕ್ಕೆ ಕರ್ದವ್ರಲ್ಲ, ಗ್ರೇಟ್, ಯಾರಪ್ಪ ಅದು ಅಂತ ಸೂರ್ಯ ಕೇಳ್ತಾನೆ. ಯಾರಾದ್ರೆ ನಿನ್ಗೇನಾ ಅಂತ ಮನೋಜ ಹೇಳ್ಬೇಕಾದ್ರೆ, ರೀ ಅಂತ ಮೀನಾ ಹೇಳ್ತಾಳೆ. ಏನು ಸುಮ್ನೆ ಇರ್ಬೇಕಾ? ಆಯ್ತು ಬಿಡು, ಕಾರ್ಗೆ ಬ್ರೇಕ್ ಇದ್ದಂಗೆ ನೀನ್ ನನ್ಗೆ ಬ್ರೇಕು. ಅಯ್ಯೋ, ಇಲ್ಲಿ ನನ್ಗೆ ಸರಿಯಾಗಿ ಯಾರು ಮಾತಾಡೋದಕ್ಕೆ ಬಿಡೋದಿಲ್ವಲ್ಲ ಅಂತ ಸೂರ್ಯ ಹೇಳ್ಕೊಂಡು ಮೀನನ್ನೇ ನೋಡ್ತಿರ್ತಾನೆ. ಏನ್ ಮಾಡೋದು, ಬ್ರೇಕ್ ಹಾಕ್ಲಿಲ್ಲ ಅಂದ್ರೆ ನಿಮ್ ಬಾಯಿ ಮುಚ್ಚೋದೇ ಇಲ್ಲ, ಸುಮ್ನೆ ನಿಂತ್ಕೊಳ್ರಿ ಅಂತ ಮೀನಾ ಹೇಳ್ತಿರ್ತಾಳೆ. ಅಯ್ಯೋ, ಇವನ್ ನೋಡಿದ್ರೆ ಬರೋದಿಲ್ಲ ಅಂತ ಹಠ ಹಿಡಿತಾ ಇದ್ದಾನೆ. ಸರಿ ಬಿಡು, ನಾನೇ ಹೋಗಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ತೀನಿ ಅಂತ ಶಾಂತಿ ಹೇಳ್ಬೇಕಾದ್ರೆ, ಮಮ್ಮಿ ಅದು ಕರೆಕ್ಟ್ ಇದೆ ಮಮ್ಮಿ, ಹಂಗೆ ಮಾಡು, ನೀವ್ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬನ್ನಿ. ಅಲ್ಲಿ ಮದ್ವೆ ಮುಗಿದ್ಮೇಲೆ ನಾನ್ ಬರ್ತೀನಿ, ಆವಾಗ್ಲೇ ನನ್ಗೆ 5 ಲಕ್ಷ ರೂಪಾಯಿ ಬರೋದು ಅಂತ ಮನೋಜ ಗೊಣಗ್ಬೇಕಾದ್ರೆ, ಹಾ 5 ಲಕ್ಷ ರೂಪಾಯಿ ಮದ್ವೆ ಆದ್ಮೇಲೆ ಬರುತ್ತಾ ಅಂತ ಸೂರ್ಯ ಕೇಳ್ತಾನೆ. ಹಾಗೆ ಮನೆಯವರೆಲ್ಲರೂ ಶಾಕ್ ಆಗಿ ಮನೋಜನ್ನೇ ನೋಡ್ತಿರ್ತಾರೆ. ಅದು ಮದ್ವೆ ಆಗ್ತಿದಾನಲ್ಲ ನನ್ ಫ್ರೆಂಡು, ಅವನೇ ನಂಗೆ ದುಡ್ಡು ಕೊಡ್ತಾನೆ, ಅದಕ್ಕೆ ಹೇಳ್ದೆ ಅಂತ ಮನೋಜ ಸುಳ್ಳು ಹೇಳ್ತಾನೆ. ಹಂಗೆ, ಸರಿ ಆಯ್ತು, ಮೀನಮ್ಮ ಬಾ, ನಾಳೆ ಬೆಳಗ್ಗೆ ತುಂಬಾ ಕೆಲ್ಸ ಇದೆ ಅಂತ ಹೇಳ್ತಾ ಸೂರ್ಯ ಮೀನನ್ನ ಕರ್ಕೊಂಡು ಅಲ್ಲಿಂದ ಹೋಗ್ತಾನೆ. ಈ ಕಡೆ ಬೆಳಗ್ಗೆನೆ ಮೀನಾ ಮತ್ತೆ ಸೂರ್ಯ ಇಬ್ರು ರೆಡಿಯಾಗಿ ಹೂಗಳನ್ನೆಲ್ಲ ತಗೊಂಡು ಮದ್ವೆ ಮನೆಗೆ ಅಂತ ಹೊರಡ್ತಾರೆ. ಹಾಗೆ ಸೂರ್ಯ ಹಾಕೊಂಡಿರೋ ಡ್ರೆಸ್ ಅನ್ನ ನೋಡಿ ಮೀನಾ, ಇದ್ ಬೇಡ, ನಾನ್ ಬೇರೆ ತಂದಿದ್ದೀನಿ, ಅದನ್ನ ಹಾಕೊಳ್ಳಿ ಅಂತ ಹೇಳ್ತಾಳೆ. ಆಗ ಸೂರ್ಯ ಆ ಡ್ರೆಸ್ ನ ಹಾಕೊಂಡ್ ಬರ್ತಾನೆ. ರೀ, ನೀವ್ ಹಿಂಗೆ ಇದ್ದೀರಲ್ಲ, ಅಲ್ಲ ರೀ, SM ಟ್ರಾವೆಲ್ಸ್ ಓನರ್ ನೀವು, ಹಿಂಗ ಇರೋದು ಅಂತ ಹೇಳ್ತಾ ಮೀನಾ ತಾನೇ ಸೂರ್ಯನ್ಗೆ ಇನ್ಶರ್ಟ್ ಮಾಡ್ತಾಳೆ. ಹಾಗೆ ಸೂರ್ಯನ ನೋಡ್ತಾ ಮೀನಾ ತುಂಬಾನೇ ಖುಷಿ ಪಡ್ತಿರ್ತಾಳೆ, ಯಾಕಂದ್ರೆ ಸೂರ್ಯ ತುಂಬಾನೇ ಹ್ಯಾಂಡ್ಸಮ್ ಆಗಿ ಕಾಣ್ತಿರ್ತಾನೆ. ಮೀನಮ್ಮ ಹೆಂಗಿದೆ ಡ್ರೆಸ್ ಅಂತ ಸೂರ್ಯ ಕೇಳ್ಬೇಕಾದ್ರೆ, ರೀ ನಿಜವಾಗ್ಲು ಯಾವ್ದೋ ದೊಡ್ಡ ಆಫೀಸರ್ನ ನೋಡ್ದಂಗ ಅನ್ನಿಸ್ತಾ ಇದೆ, ತುಂಬಾ ಚೆನ್ನಾಗ್ ಕಾಣಿಸ್ತಿದ್ದೀರಾ ಅಂತ ಮೀನಾ ಸೂರ್ಯನ್ಗೆ ದೃಷ್ಟಿ ತೆಗಿತಾಳೆ. ಮೀನಮ್ಮ, ಆದ್ರೂ ಯಾಕೋ ನನ್ಗಿದು ಸೆಟ್ ಆಗ್ತಿಲ್ಲ ಕಣೆ ಅಂತ ಸೂರ್ಯ ಹೇಳ್ಬೇಕಾದ್ರೆ, ರೀ ನಾ ಹೇಳೋವರ್ಗು ನೀವ್ ಇದನ್ನ ತೆಗಿಬಾರ್ದು, ನೋಡಿ ಆಮೇಲೆ ನನ್ ಕೋಪ ಬರುತ್ತೆ ಅಂತ ಮೀನಾ ಹೇಳ್ದಾಗ, ಸರಿ ಬಿಡು, ಹೋಮ್ ಮಿನಿಸ್ಟರ್ ಹೇಳಿದ್ಮೇಲೆ ನಮ್ದು ಇನ್ನೇನಿದೆ ಮಾತು ಅಂತ ಸೂರ್ಯ ಹೇಳ್ತಾನೆ. ರೀ, ನೀವ್ ಎಷ್ಟ್ ಚೆನ್ನಾಗ್ ಕಾಣಿಸ್ತಿದೀರ ಗೊತ್ತಾ, ನಾನು ನಿಮ್ದು ಫೋಟೋ ತಗೋತೀನಿ ಅಂತ ಹೇಳ್ತಾ ಸೂರ್ಯನ ಸ್ಟೈಲ್ ಆಗಿ ನಿಂತ್ಕೊಳಕ್ ಹೇಳಿ ಮೀನಾ ಫೋಟೋ ತೆಗಿತಾಳೆ. ಇರು ಇದನ್ನ ಅಪ್ಪಯ್ಯಂಗ್ ತೋರ್ಸ್ಬರ್ತೀನಿ ಅಂತ ಹೇಳ್ತಾ ಸೂರ್ಯ ರಂಗನಾಥ್ ಅವ್ರ ಹತ್ರ ಹೋಗ್ತಾನೆ. ಅವನನ್ನ ಆ ಸ್ಥಿತಿಲಿ ನೋಡಿ ಶಾಂತಿಗೆ ಶಾಕ್ ಆಗತ್ತೆ. ಅಪ್ಪಯ್ಯ ಹೆಂಗಿದೀನಪ್ಪಯ್ಯ, ನೋಡ್ ಹೇಳು ಅಂತ ಸೂರ್ಯ ಕೇಳ್ಬೇಕಾದ್ರೆ, ತುಂಬಾ ಚೆನ್ನಾಗಿದ್ಯಾ ಕಣೋ ಕಂದ, ಎಷ್ಟ್ ಚೆನ್ನಾಗಿದೆ, ನನ್ ಕಣ್ಣಿ ನಿನ್ಗೆ ಬೀಳುತ್ತೆ ಅಂತ ಅನ್ನಿಸ್ತಿದೆ ಅಂತ ಹೇಳ್ತಾ ರಂಗನಾಥ್ ಅವ್ರು ಸೂರ್ಯನ್ಗೆ ದೃಷ್ಟಿ ತೆಗಿತಾರೆ. ಸರಿ ಹೋಯ್ತು, ಆಫೀಸರ್ ತರ ಡ್ರೆಸ್ ಮಾಡ್ಕೊಂಡ್ರು ಹೋಗಿ ಕಾರ್ ತಾನೇ ಓಡಿಸ್ಬೇಕು ಅಂತ ಶಾಂತಿ ತುಂಬಾನೇ ಹೀಯಾಳ್ಸಿ ಮಾತಾಡ್ತಾಳೆ. ಅದರಿಂದ ಸೂರ್ಯನ್ಗೆ ತುಂಬಾ ಬೇಜಾರಾಗತ್ತೆ. ಆಗ ರಂಗನಾಥ್ ಅವರು ಶಾಂತಿಗೆ ಚೆನ್ನಾಗಿ ಬೈತಾರೆ. ಅಷ್ಟ್ರಲ್ಲಿ ಮನೋಜ ಮದ್ವೆ ಗಂಡಿನ ವೇಷ ಹಾಕೊಂಡು ಅಲ್ಲಿಗ್ ಬರ್ತಾನೆ. ಶರ್ಟ್ ಪಂಚೆಯಲ್ಲಿ ಮನೋಜನ್ನ ನೋಡ್ತಿದ್ದಂಗೆ ಶಾಂತಿ ತುಂಬಾನೇ ಖುಷಿ ಪಡ್ತಾ, ಎಷ್ಟು ಚೆನ್ನಾಗ್ ಕಾಣಿಸ್ತಿದ್ಯಾ ಗೊತ್ತೇನೋ, ನೀನೇ ಮದ್ವೆ ಗಂಡು ಅನ್ನೋ ರೀತಿ ಅನ್ನಿಸ್ತಿದೆ ಅಂತ ಹೇಳ್ಕೊಂಡು ಖುಷಿ ಪಡ್ಬೇಕಾದ್ರೆ, ಹ್ಞೂ ಮಮ್ಮಿ, ನಾನೇ ಮದ್ವೆ ಗಂಡು, ಆದ್ರೆ ಏನ್ ಮಾಡೋದು, ನೀವು ಮತ್ತೆ ಅಪ್ಪ ಇಲ್ದೆ ಮದ್ವೆ ಆಗ್ತಿದ್ದೀನಲ್ಲ ಅಂತ ತುಂಬಾ ಬೇಜಾರಾಗ್ತಾ ಇದೆ ಅಂತ ಮನ್ಸಲ್ಲೇ ಅನ್ಕೊಂಡು ಮನೋಜ ಏನಿನ್ನು ಮಾತಾಡ್ದೆ ಅಲ್ಲಿಂದ ಹೊರಡ್ತಾನೆ. ಅಪ್ಪಯ್ಯ, ಏನಪ್ಪಯ್ಯ ಇವತ್ತು ಏನೋ ಡಿಫ್ರೆಂಟ್ ಆಗಿ ಕಾಣಿಸ್ತಿದಾನಲ್ಲ ಅಂತ ಸೂರ್ಯ ಡೌಟ್ ಅಲ್ಲಿ ಹೇಳ್ತಾನೆ. ರೀ ಸುಮ್ನೆ ಏನೇನೋ ಮಾತಾಡ್ಬೇಡಿ, ನೋಡಿ ಟೈಮ್ ಆಯ್ತು, ಬೇಗ ಹೋಗೋಣ ಬನ್ನಿ ಅಂತ ಹೇಳ್ತಾ ನೀನಾ ಸೂರ್ಯನ ಕರ್ಕೊಂಡು ಮದ್ವೆ ಮನೆಗೆ ಹೋಗ್ತಾಳೆ. ಈ ಕಡೆ ಶಾಂತಿ ಕೂಡ ನನ್ ಮಗನ್ಗೆ ಒಳ್ಳೆ ಹೆಂಡತಿ ಸಿಕ್ಕಿದ್ರೆ ಸಾಕು, ನಾನು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರ್ತೀನಿ ಅಂತ ಹೇಳ್ತಾ ಅವಳು ಅಲ್ಲಿಂದ ಹೋಗ್ತಾಳೆ. ಹಾಗೆ ರವಿ ಶ್ರುತಿ ಮದ್ವೆ ಮನೆಗೆ ಊಟ ತಲುಪಿದ್ಯಾ ಇಲ್ವಾ ಅಂತ ನೋಡ್ಬೇಕು ಅಂತ ಅವರೇ ಖುದ್ದಾಗಿ ಹೋಗ್ತಾರೆ. ಈ ಕಡೆ ಮನೋಜನ್ನ ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಿರೋ ಹುಡುಗಿ ರೆಡಿ ಆಗೋದಿಲ್ಲ ಅಂತ ತುಂಬಾನೇ ಹಠ ಮಾಡ್ತಿರ್ತಾಳೆ. ಅಷ್ಟ್ರಲ್ಲಿ ಆ ಹುಡುಗಿ ತಾಯಿ ಬಂದು ಅವಳಿಗೆ ಸಮಾಧಾನ ಮಾಡಿ, ನಿನ್ಗೆ ಮನೋಜ್ ಅಂದ್ರೆ ಇಷ್ಟ ಅಲ್ವಾ, ಅದಕ್ಕೆ ಅವ್ರ ಜೊತೆ ನಿನ್ಗಿವತ್ತು ಮದ್ವೆ ಮಾಡ್ತಿದೀನಿ, ನೀನು ಬೇಡ ಅಂತ ಹೇಳ್ಬಾರ್ದಮ್ಮ, ಪ್ಲೀಸ್ ಸೀರೆ ಉಟ್ಕೋ ಅಂತ ಆ ಹುಡುಗಿನ ಕನ್ವಿನ್ಸ್ ಮಾಡ್ತಾಳೆ. ಆಗ ಒಂದ್ 3-4 ಜನ ಹೆಂಗಸರು ಬಂದು ಆ ಹುಡುಗಿಗೆ ಸೀರೆ ಉಡಿಸಿ ರೆಡಿ ಮಾಡಿ ನಿಲ್ಲಿಸ್ತಾರೆ. ಅಷ್ಟ್ರಲ್ಲಿ ಮನೋಜ ಮತ್ತೆ ಆ ನ್ಯೂಮರಾಲಜಿಸ್ಟ್ ಛಾಯಾ ಮತ್ತೆ ಸೀನಾ ಬ್ರೋ ಈ 4 ಜನ ಮದ್ವೆ ಮನೆಗ್ ಬರ್ತಾರೆ. ಅವ್ರನ್ನ ನೋಡ್ತಿದ್ದಂಗೆ ಹುಡುಗಿ ತಾಯಿ ಬಂದು ವೆಲ್ಕಮ್ ಮಾಡಿ ಅವ್ರು ಉಳ್ಕೊಳ್ಳೋದಿಕ್ಕೆ ರೂಮ್ ತೋರಿಸಿ ರೆಡಿ ಆಗ್ತೀರಿ ಅಂತ ಹೇಳ್ತಾಳೆ. ಸರಿ ಆಯ್ತು ಅಂತ ಇವ್ರ 3 ಜನ ಕುತ್ಕೊಂಡು ಮಾತಾಡ್ಬೇಕಾದ್ರೆ ಮನೋಜ ಮಾತ್ರ ಟೆನ್ಷನ್ ಅಲ್ಲಿರ್ತಾನೆ. ಬಾಸ್, ಅರೇಂಜ್ಮೆಂಟ್ ಎಲ್ಲ ಹೇಗಿದೆ ಅಂತ ನೋಡ್ಕೊಂಡ್ ಬರ್ತೀವಿ ಅಂತ ಸೀನಾ ಬ್ರೋ ಮತ್ತೆ ಛಾಯಾ ಹೋದಾಗ ಅಲ್ಲಿ ಸಡನ್ ಆಗಿ ಹೂವಿನ ಅಲಂಕಾರ ಮಾಡ್ತಿರೋ ಸೂರ್ಯ ಮತ್ತೆ ಮೀನನ್ನ ಅವನು ನೋಡ್ಬಿಡ್ತಾನೆ. ಹಾಗೆ ಬಚ್ಚಿಟ್ಕೊಂಡು ಕೆಳಗಡೆ ಕುತ್ಕೊಂಡಾಗ ಅಷ್ಟ್ರಲ್ಲಿ ಶ್ರುತಿ ಮತ್ತೆ ರವಿನೂ ಸಹ ಊಟದ ಅರೇಂಜ್ಮೆಂಟ್ ಎಲ್ಲ ಮಾಡ್ತಿರ್ತಾರೆ. ಇದನ್ನ ನೋಡಿ ಅವರು ಫುಲ್ ಶಾಕ್ ಆಗೋಗ್ಬಿಡ್ತಾರೆ. ಸರ್, ಇವತ್ತು ಪೂರ್ತಿಯಾಗಿ ಸಿಕ್ಕಾಕೊಂಡ್ಬಿಟ್ವಿ ಅನ್ಸುತ್ತೆ ಮತ್ತೆ ಛಾಯಾ ಸೀನಾ ಬ್ರೋಗೆ ಹೇಳ್ಬೇಕಾದ್ರೆ, ಮೊದ್ಲು ಇದನ್ನ ಬ್ರೋಗ್ ಹೇಳ್ಬೇಕು ಬಾ ಅಂತ ಹೇಳಿ ಸೀನಾ ಬ್ರೋ ಛಾಯನ್ನ ಕರ್ಕೊಂಡು ಮನೋಜ್ ಹತ್ರ ಹೋಗ್ತಾನೆ.
ಅಯ್ಯೋ ಯಾಕೆ ಈ ರೀತಿ ಓಡ್ ಬರ್ತಾ ಇದ್ದೀರಾ ಅಂತ ನ್ಯೂಮರಾಲಜಿಸ್ಟ್ ಕೇಳ್ಬೇಕಾದ್ರೆ, ಅಯ್ಯೋ ಇವ್ರ ಹೆಸರನ್ನ ಅದ್ ಯಾವಾಗ ಪಪ್ಪರಪ್ಪ ಅಂತ ಹೆಸರಿಟ್ರೋ ಗೊತ್ತಿಲ್ಲ, ಈಗ ಪಪ್ಪರಪ್ಪ ಮನೋಜು ಪಪ್ಪರಪ್ಪ ಹೋಗ್ತಾರೆ ಅಂತ ಸೀನಾ ಬ್ರೋ ಹೇಳ್ಬೇಕಾದ್ರೆ, ಏನ್ ಹೇಳ್ತಿದ್ದೀರಾ ಸರಿಯಾಗಿ ಹೇಳಿ ಬ್ರೋ ಅಂತ ಮನೋಜ ಕೇಳ್ತಾನೆ. ಅಯ್ಯೋ ಅಲ್ಲಿ ಕೆಳಗಡೆ ಕೆಳಗಡೆ ಅಂತ ಸೀನಾ ಬ್ರೋ ಹೇಳ್ಬೇಕಾದ್ರೆ, ಬ್ರೋ ನೀವು ತುಂಬಾ ಭಯ ಪಡಿಸ್ತಾ ಇದೀರಾ ಅದೇನು ಅಂತ ಹೇಳಿ ಅಂತ ಮನೋಜ ಕೇಳ್ತಾನೆ. ಅಲ್ಲಿ ಕೆಳಗಡೆ ಇಡೀ ನಿನ್ ಕುಟುಂಬನೇ ಇದೆ ಬ್ರೋ, ಸೂರ್ಯ, ಮೀನಾ, ರವಿ, ಶ್ರುತಿ ಎಲ್ರೂ ಅಲ್ಲೇ ಇದಾರೆ ಅಂತ ಸೀನಾ ಬ್ರೋ ಹೇಳ್ತಿದ್ದಂಗೆ ಅದನ್ನ ಕೇಳಿ ಮನೋಜನ್ಗೆ ಶಾಕ್ ಆಗುತ್ತೆ. ಏನ್ ಬ್ರೋ ಪೂರ್ತಿಯಾಗಿ ಸಿಕ್ಕಾಕೊಂಡ್ಬಿಟ್ರಲ್ಲ ಬ್ರೋ ಅಂತ ಸೀನಾ ಬ್ರೋ ತಲೆ ಮೇಲೆ ಕೈ ಹೊತ್ಕೊಂಡ್ ಕುತ್ಕೊಂಡಾಗ, ಇಲ್ಲ ನಾನು ಇಲ್ಲಿದ್ರೆ ಅವನಂತೂ ನನ್ನನ್ನ ಖಂಡಿತ ಸುಮ್ಮನೆ ಬಿಡೋದಿಲ್ಲ, ನನಗೆ ಚೆನ್ನಾಗಿ ಹೊಡೆದು ನನ್ ಬೆಂಡೆತ್ತಿ ಬ್ರೇಕ್ ಹಾಕ್ಬಿಡ್ತಾನೆ. ಥೂ ನನ್ ಲೈಫೇ ಚೆನ್ನಾಗಿಲ್ಲಪ್ಪ, ಯಾಕಾದ್ರೆ ಈ ರೀತಿ ಸಿಕ್ಕಾಕೋತೀನೋ ಸೂರ್ಯನ್ ಕೈಲಿ ಗೊತ್ತಿಲ್ಲ. ಬಾಗ್ಲು ಎಲ್ಲಿದೆ, ಕಿಟಕಿ ಇದೆಯಾ, ಹಾರಾದ್ರೂ ಹೊರಟೋಗ್ಬಿಡ್ತೀನಿ ಅಂತ ಹೇಳ್ತಾ ಮನೋಜ ಕಿಟಕಿಯಿಂದ ಜಂಪ್ ಮಾಡೋಣ ಅಂತ ನೋಡ್ತಿರ್ತಾನೆ. ಆದ್ರೆ ಫುಲ್ ಅದು ಗ್ರಿಲ್ ಆಗಿರುತ್ತೆ. ಏನ್ ಮಾಡೋದು ಅಂತ ಅವನು ತುಂಬಾನೇ ಭಯ ಪಡ್ತಿರ್ತಾನೆ. ಹಾಗೆ ತಲೆ ಮೇಲೆ 2 ಕೈನ ಹೊತ್ಕೊಂಡು ಕೆಳಗಡೆ ಕುತ್ಕೊಂಡು, ಮುಗೀತು ನನ್ ಕತೆ ಮುಗೀತು ಅಂತ ಹೇಳ್ಕೊಂಡು ತುಂಬಾನೇ ಅಳ್ತಿರ್ತಾನೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.